मूर्तये पुंसां पुनः पारमहंस्याश्रमे व्यवस्थितानाम् अनुमृग्यदाशुषे स्वस्ति श्रीरस्तु मे शस्तं निस्तुला निस्तुलात् पुनः वस्तुनो वस्तुनो नित्यं समस्तव्यस्तयो गतः यस्य प्रचण्डतपसा श्रुतिगीतवृत्तस्तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराड्मुदमातनोतु ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಾರೋದ್ಧಾರದಲ್ಲಿ ಧ್ಯಾನ ಪ್ರಕರಣ ಅಂತ ಒಂದು ಪ್ರಕರಣ ಪ್ರಾರಂಭ ಆಯಿತು ಹೋದ ಸರಿ. ಆ ಧ್ಯಾನ ಪ್ರಕರಣದಲ್ಲಿ ಮೊದಲನೇ ಶ್ಲೋಕವನ್ನೇ ನೋಡ್ತಾ ಇದ್ವಿ. ಭೂದ್ವೀಪವರ್ಷ ಸರಿದದ್ರಿನಭಃ ಸಮುದ್ರ ಪಾತಾಲದಿನ್ನರಕಭಾಗಣಲೋಕ ಸಂಸ್ಥಂ ಗೀತಂ ಮಯಾ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವನಿಕಾಯ ಧಾಮ್ನಃ ಎನ್ನುವ ಒಂದು ಶ್ಲೋಕ. ಈ ಶ್ಲೋಕದಿಂದ ಪ್ರಾರಂಭವಾಯಿತು ಧ್ಯಾನ ಪ್ರಕರಣ. ಒಂದೇ ನಿಮಿಷ, ಶೇರ್ ಮಾಡಿಲ್ಲ. ಈ ಈ ಶ್ಲೋಕ ಧ್ಯಾನ ಪ್ರಕರಣದ ಮೊದಲನೇ ಶ್ಲೋಕ. ಅದರ ಪೀಠಿಕಾ ರೂಪವಾಗಿ ಹೋದ ಸರಿ ನಾವೇನು ನೋಡಿದ್ವಿ ಅಂದರೆ, ಧ್ಯಾನ ಅನ್ನೋದು ಎರಡು ತರಹ ಇದೆ. ಒಂದು ಸ್ಥೂಲ ರೂಪವಾದ ಧ್ಯಾನ, ಇನ್ನೊಂದು ಸೂಕ್ಷ್ಮ ರೂಪವಾದ ಧ್ಯಾನ. ಸ್ಥೂಲ ರೂಪ ಅಂದ್ರೆ ಏನು, ಸೂಕ್ಷ್ಮ ರೂಪ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಿದ್ದಕ್ಕೆ, ಸ್ಥೂಲ ರೂಪ ಅಂದರೆ ನಮ್ಮ ಆತ್ಮ ಜೀವ ಅಂತ ಏನು ಇದೆ ಒಳಗಡೆ, ದೇಹದೊಳಗಡೆ, ಆ ಜೀವನಲ್ಲಿ ಒಳಗಡೆ ಇರುವ ಭಗವಂತನ ರೂಪಗಳೆಲ್ಲ ಸೂಕ್ಷ್ಮ ರೂಪಗಳು. ಜೀವನಿಂದ ಹೊರಗೆ ಇರುವ, ನಮ್ಮ ಮನೆಯಲ್ಲಿ ಒಂದು ಸಾಲಿಗ್ರಾಮ ಇರ್ಬೋದು, ಅಥವಾ ಏನೋ ಒಂದು ಸಣ್ಣ ಅಂಬೆಗಾಲ ಕೃಷ್ಣ ಇರಬಹುದು, ಅಥವಾ ದೇವಸ್ಥಾನಗಳಲ್ಲಿರುವ ಮೂರ್ತಿಗಳಿರಬಹುದು, ಅಥವಾ ಇನ್ಯಾವುದೋ ಒಂದು ದೊಡ್ಡ ಭಗವಂತನ ರೂಪ ಇರಬಹುದು. ಅವೆಲ್ಲವೂ ಸ್ಥೂಲ ರೂಪಗಳು. ಸೂಕ್ಷ್ಮ ರೂಪ ಅಂದರೆ ಜೀವನ ಒಳಗಡೆ ಇರುವ ರೂಪಗಳನ್ನು ಸೂಕ್ಷ್ಮ ರೂಪ ಅಂತ ಕರೀತಾರೆ. ಸರಿ, ಧ್ಯಾನ ಮಾಡಬೇಕು ಅಂತಂದರೆ ವಸ್ತುತಃ ಅಪರೋಕ್ಷ ಜ್ಞಾನಕ್ಕೆ ಯಾವುದಪ್ಪ ಕಾರಣ? ಈ ಸೂಕ್ಷ್ಮ ರೂಪದ ಧ್ಯಾನವೇ ಅಪರೋಕ್ಷಕ್ಕೆ ಕಾರಣ. ಅಂದರೆ ಶ್ರವಣ ಮನನ ನಿಧಿಧ್ಯಾಸನ ಅಂತ ಕೇಳ್ತಾ ಇರ್ತೀವಲ್ವಾ, ಅಲ್ಲಿ ನಿಧಿಧ್ಯಾಸನ ಅಂದ್ರೂ ಒಂದೇ, ಧ್ಯಾನ ಅಂದ್ರೂ ಒಂದೇ. ಆ ಧ್ಯಾನ ಯಾವ ರೂಪದ ಧ್ಯಾನ? ಯಾವುದೋ ಭಗವಂತನ ರೂಪ, ರಾಮ ಕೃಷ್ಣ, ನಮ್ಮನೇಲಿರೋ ಪ್ರತಿಮೆ ಅಥವಾ ಇನ್ನೆಲ್ಲೋ ಇರೋ ಪ್ರತಿಮೆ, ಎಲ್ಲ ರೂಪಗಳ ಧ್ಯಾನವೂ ಸರಿನೇ. ಆದರೆ ಈ ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ಹೇಳಿರುವ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಆಗಿರೋದು ಯಾವುದಪ್ಪ ಅಂದರೆ ಸೂಕ್ಷ್ಮ ರೂಪ. ಅಂದರೆ ಅದು ಸಾಮಾನ್ಯ ಜೀವನಲ್ಲಿ ಇರುವ ಬಿಂಬರೂಪಿ ಪರಮಾತ್ಮನ ಧ್ಯಾನ ಅಂತ ಇಷ್ಟು ಅದರ ಅರ್ಥ. ಹೌದು, ಆ ಬಿಂಬರೂಪ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಹೋದ ಸರಿ ಏನು ಬಂತು? ಇಲ್ಲ, ಒಂದು ಆ ಸ್ಥೂಲ ರೂಪಗಳಿದೆಯಲ್ವಾ, ಆ ಸ್ಥೂಲ ರೂಪಗಳ ಧ್ಯಾನವನ್ನು ಮಾಡಿ 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 ಏನಪ್ಪ ಆಗುತ್ತೆ, ಒಂದು ವಾಸನ ಸಂಸ್ಕಾರ ಅಂತ ಒಂದು ಹುಟ್ಟತ್ತೆ.
ಆ ಸಂಸ್ಕಾರದಿಂದ ಏನು ಮಾಡಬೇಕು ಅಂತ ಕೇಳಿದರೆ, ಆ ಸೂಕ್ಷ್ಮ ಪ್ರತಿಮಾವನ್ನ ಕಲ್ಪನೆ ಮಾಡಲಿಕ್ಕೆ ಒಂದು ಸಾಮರ್ಥ್ಯ ಸಿಗುತ್ತೆ. ವಾಸನಾ ಬೆಳೆದ ಮೇಲೆ ಸ್ಥೂಲ ರೂಪದ ಶ್ರವಣ ಮತ್ತು ಅದರ ದರ್ಶನ, ಅದರ ಅಭ್ಯಾಸ, ಇದರಿಂದ ಏನು ಸಿಗತ್ತೆ ಅಂದರೆ ಒಂದು ವಾಸನ ಅಂತ ಹುಟ್ಕೊಳ್ಳುತ್ತೆ. ಅದನ್ನೇ ಸಂಸ್ಕಾರ ಅಂತ ಕರೀತಾರೆ. ಆ ಸಂಸ್ಕಾರದಿಂದ ಸೂಕ್ಷ್ಮವಾದ ಪ್ರತಿಮೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಜೀವರಲ್ಲಿ ಒಳಗಡೆ ಬಿಂಬರೂಪಿ ಇದ್ದಾನೆ. ಅದಕ್ಕಿಂತ ಬಿಂಬರೂಪಿಯನ್ನು ಕಲ್ಪನೆ ಮಾಡೋಕ್ಕಿಂತ ಮುಂಚೆ ಒಂದು ಒಳಗಡೆನೆ ನಮ್ಮ ಮನಸ್ಸಿನಲ್ಲೇ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು. ಆ ನಿರ್ಮಾಣ ಮಾಡಲಿಕ್ಕೆ ಸಾಮರ್ಥ್ಯ ಬರುತ್ತೆ. ಸೂಕ್ಷ್ಮ ಪ್ರತಿಮಾ ಕಲ್ಪನಾ ಮಾಡೋದರಲ್ಲಿ ಸಾಮರ್ಥ್ಯ ಸಿಗುತ್ತೆ ಈ ವಾಸನೆಯಿಂದ. ಆದ್ದರಿಂದ ಸ್ಥೂಲ ರೂಪದಲ್ಲಿ ಮನಸ್ಸನ್ನು ಇಡಬೇಕು. ಆ ಸ್ಥೂಲ ರೂಪದಲ್ಲಿ ಮನಸ್ಸನ್ನಿಟ್ಟು ಅಂದರೆ ಅದರ ಧ್ಯಾನವನ್ನೆಲ್ಲ ಮಾಡ್ತಾ 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 ಸೂಕ್ಷ್ಮ ರೂಪದಲ್ಲಿ ಮನಸ್ಸನ್ನಿಟ್ಟು ಅದರಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕಾಗತ್ತೆ ಅಂತ ಇಷ್ಟು ಪ್ರಕ್ರಿಯೆಯನ್ನು ಹೋದಿಸಲಿ ಹೇಳಿದ್ದು. ಇವಾಗೇನು ಹೇಳ್ತಾ ಇದ್ದಾರೆ ಅಂದರೆ, ಆ ಸ್ಥೂಲ ರೂಪವನ್ನೇ ಇವಾಗ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಭೂದ್ವೀಪ ವರ್ಷ ಅನ್ನೋ ಶ್ಲೋಕದಲ್ಲಿ ಆ ಸ್ಥೂಲ ರೂಪವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇದು ಎಂಥ ಸ್ಥೂಲ ರೂಪಪ್ಪ ಅಂದರೆ, ಇದು ಎಷ್ಟು ಸ್ಥೂಲವಾಗಿದೆ ಅಂದರೆ ಇದು ಮ್ಯಾಕ್ಸಿಮಮ್ ಸ್ಥೂಲ ರೂಪ. ಇದು ಅಷ್ಟು ದೊಡ್ಡದಾದ ಒಂದು ರೂಪವನ್ನು ಪರಿಚಯ ಮಾಡಿಸ್ಕೊಡ್ತಾ ಇದೆ ಭಾಗವತ. ಭೂದ್ವೀಪ ವರ್ಷ ಸರಿದದ್ರಿ ನಭ ಸಮುದ್ರ ಅನ್ನುವ ಶ್ಲೋಕದಲ್ಲಿ. ಈ ಶ್ಲೋಕ ಪದಚ್ಛೇದ ನೋಡೋಣ. ಒಂದು ಸ್ವಲ್ಪ ಪದಚ್ಛೇದ ನೋಡಿದ ಕೂಡಲೇ ಒಂದು ಸ್ವಲ್ಪ ಶಾಕ್ ಆಗ್ಬೋದು. ಯಾಕೆ ಅಂದರೆ ಈ ಮೊದಲನೇ ಪದ ಇದೆಯಲ್ವಾ, ಇದು ಒಂದೇ ಪದ. ಇದು ಭೂದ್ವೀಪ ವರ್ಷ ಸರಿದದ್ರಿ ನಭ ಸಮುದ್ರ ಪಾತಾಲ ದಿಂಗ್ ನರಕ ಭಾಗಣ ಲೋಕ ಸಂಸ್ಥಂ ಅಂತ ಒಂದೇ ಪದ ಸಂಸ್ಕೃತದಲ್ಲಿ. ಆಮೇಲೆ ಗೀತಂ ಮಯ ತವ ನೃಪ ಅದ್ಭುತಂ ಅಂತ ಬಿಡಿಸ್ಕೋಬೇಕು. ಈಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವ ನಿಕಾಯ ಧಾಮ್ನಃ. ಇದರಲ್ಲಿ ಈ ಶ್ಲೋಕದಲ್ಲಿ ಮೇನ್ ಅನ್ವಯ ಏನಪ್ಪ, ಪ್ರಧಾನವಾದ ವಾಕ್ಯ ಏನು? ಹೇ ನೃಪ ಅಂತ ಸಂಬೋಧನೆ ಯಾರು ಮಾಡ್ತಾ ಇದ್ದಾರೆ? ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಸಂಬೋಧನೆ ಮಾಡ್ತಾ ಇರೋದು. ಏ ರಾಜನೇ, ಓ ರಾಜನೇ, ಏನಪ್ಪ? ಈಶ್ವರಸ್ಯ ಸ್ಥೂಲಂ ವಪುಃ ಮಯ ಗೀತಂ. ಇಷ್ಟೇ ಪ್ರಧಾನವಾದ ವಾಕ್ಯ. ಏನೋ, ಈಶ್ವರಸ್ಯ ಭಗವಂತನ ಸ್ಥೂಲಂ ವಪುಃ ಬಹಳ ದೊಡ್ಡದಾದ ದೇಹ. ವಪುಃ ಅಂದರೆ ದೇಹ ಅಂತ ಅರ್ಥ. ಪರಮಾತ್ಮನ ಅತಿ ದೊಡ್ಡದಾದ ದೇಹವು ಮಯಾ ಗೀತಂ ಇಷ್ಟೊತ್ತನಕ ನನ್ನಿಂದ ಹೇಳಲ್ಪಟ್ಟಿದೆ. ಏನರ್ಥ ಆಯಿತು? ಅದು ಎಂತಹ ವಪುಃ? ಅದು ಅದ್ಭುತಂ, ಪರಮಾದ್ಭುತವಾದ ಪರಮಾತ್ಮನ ಒಂದು ಸ್ಥೂಲವಾದ ದೇಹದ ಪರಿಚಯವನ್ನು ನಾನು ಇದುವರೆಗೆ ನಿನಗೆ ಮಾಡಿಸಿಕೊಟ್ಟಿದ್ದೇನೆ ಅಂತ ತಾತ್ಪರ್ಯ. ಇಷ್ಟೇ ಇದೇ ಪ್ರಧಾನವಾದ ವಾಕ್ಯ. ಈ ಈಶ್ವರಸ್ಯ ಅಂತಿದೆಯಲ್ವಾ, ಅದಕ್ಕೊಂದು ಅಡ್ಜೆಕ್ಟಿವ್ ವಿಶೇಷಣ ಏನು? ಸಕಲ ಜೀವ ನಿಕಾಯ ಧಾಮ್ನಃ. ನಿಕಾಯ ಅಂದರೆ ಸಮೂಹ ಅಂತರ್ಥ. ಎಲ್ಲ ಜೀವರ ಸಮೂಹಕ್ಕೆ ಆಶ್ರಯನಾಗಿರುವ, ಅಂದರೆ ಎಲ್ಲ ಪ್ರಾಣಿಗಳು ಅಂತ ಯಾರು ಇದ್ದಾರೆ ಲೋಕದಲ್ಲಿ, ಯಾವ ಯಾವ ಜೀವರು ಅಂತಿದ್ದಾರೆ ಎಲ್ಲರಿಗೂ, ಅದು ಉತ್ತಮ ಜೀವರಾಗ್ಬೋದು, ಮಧ್ಯಮ ಜೀವರಾಗ್ಬೋದು, ಅಧಮ ಜೀವರಾಗ್ಬೋದು, ಎಲ್ಲರಿಗೂ ಆಶ್ರಯ ಅವನೇ. ತಿಳ್ಕೊಳ್ಳೋದು ಬೇರೆ ಪ್ರಶ್ನೆ. ಅಧಮ ಜೀವರು ಇವನು ಆಶ್ರಯ, ನಮಗೆಲ್ಲ ಇವನು ರಕ್ಷಕ ಅಂತ ತಿಳ್ಕೊಳ್ಳಲ್ಲ, ಬೇರೆ ವಿಚಾರ. ಆದರೆ ಆಶ್ರಯ ಅಂತೂ ಆಗಿದ್ದಾನು. ಸಕಲ ಜೀವನಿಕಾಯ ಧಾಮ್ನಃ. ಧಾಮ ಅಂದರೆ ಆಶ್ರಯ, ಮನೆ ಅಂತ ಇನ್ನೊಂದು ಅರ್ಥ ಇದೆ.
ಸಕಲ ಜೀವನಿಕಾಯ ಧಾಮ್ನಃ ಎಲ್ಲ ಜೀವರಿಗೂ ಆಶ್ರಯನಾಗಿರುವ ಈಶ್ವರಸ್ಯ ಸ್ಥೂಲಂ ವಪುಃ ಅದ್ಭುತಂ ಸ್ಥೂಲಂ ವಪುಃ ಮಯಾ ಗೀತಂ. ಯಾಕಪ್ಪ ಇದನ್ನು ಅದ್ಭುತ ಅಂತ ಕರಿತೀರಿ? ಈ ಸ್ಥೂಲವಾದ ದೇಹವು ಯಾವುದದು ಸ್ಥೂಲವಾದ ದೇಹ? ಏನೋ ನಮಗೆ ಗೊತ್ತಾಗೋದು ಯಾವುದೋ ಒಂದು ಆ, ಏನೋ ಆ, ಒಂದು ಮತ್ಸ್ಯಾವತಾರ ತಗೊಳ್ಳೋಣ. ಮತ್ಸ್ಯಾವತಾರ ಅದು ಸಿಕ್ಕಾಪಟ್ಟೆ ಸ್ಥೂಲ. ಅದು ಚಿಕ್ಕದಾಗಿ ಹುಟ್ಟುತ್ತದು. ಯಾವುದೋ ಆ, ನದಿಯಲ್ಲಿ ಅವನು ಸತ್ಯವ್ರತನ ರಾಜ ಅವನು ಅರ್ಘ್ಯ ಕೊಡಬೇಕಾದ್ರೆ ಕೈಯಲ್ಲಿ ಬಂತು. ಆಮೇಲೆ ಬೆಳೀತು 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 ಬೆಳೀತು. ಅದು ಎಷ್ಟು ಬೆಳೀತಪ್ಪ ಅಂದರೆ ಸಮುದ್ರನೇ ಸಾಕಾಗಲಿಲ್ಲ ಅದಕ್ಕೆ. ಅದೊಂದು ನಮಗೆ ಜ್ಞಾಪಕ ಬರುತ್ತೆ. ಇನ್ನೊಂದು ಸ್ಥೂಲಂ ವಪುಹು ಅಂದರೆ ತ್ರಿವಿಕ್ರಮ ರೂಪ ತಗೊಳ್ಳೋಣ. ಅದೇ ವಾಮನನಾಗಿ ಹುಟ್ಟಿ ಏನು ಮಾಡ್ದ ಅವನು? ಬೆಳೆದ 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 ಇಡೀ ಬ್ರಹ್ಮಾಂಡವನ್ನೇ ಆಕ್ರಮಿಸ್ಕೊಂಡ್ಬಿಟ್ಟ. ಅದೊಂದು ಸ್ಥೂಲಂ ವಪುಹು ಅಂದರೆ ಅದೊಂದು ತ್ರಿವಿಕ್ರಮ ರೂಪದ್ದೊಂದು ಜ್ಞಾಪಕ ಬರುತ್ತೆ ನಮಗೆ. ಆ ಥರ ಸ್ಥೂಲ ವಪುನ ಆ ತರಹ ಒಂದು ಸ್ಥೂಲವಾದ ದೇಹನ ಅಲ್ಲ. ಇಲ್ಲಿ ಹೇಳ್ತಾ ಇರೋದೇ ಬೇರೆ ಇನ್ನೊಂದು ಸ್ಥೂಲವಾದ ರೂಪ. ಯಾವುದು? ಭೂದ್ವೀಪ ವರ್ಷ ಸರಿದದ್ರಿ ನಭ ಸಮುದ್ರ ಪಾತಾಲ ದಿಂಗ್ ನರಕ ಭಾಗಣ ಲೋಕ ಸಂಸ್ಥಂ ವಪುಹು. ಆ ಸಂಸ್ಥಂ ಅನ್ನೋದು ವಪುಹುಗೆ ವಿಶೇಷಣ, ಅಡ್ಜೆಕ್ಟಿವ್. ಸಂಸ್ಥಾ ಅಂದರೆ ಅವಯವ ಅಂತ ಅರ್ಥ. ಈ ದೇಹಕ್ಕೆ ಅವಯವಗಳು ಯಾವುದಪ್ಪ? ಯಾವುದೋ ಒಂದು ಪರಮಾತ್ಮನ ರೂಪವನ್ನು, ಪ್ರತಿಮೆಯನ್ನು ಹೇಳ್ತಾ ಇದ್ದಾರೆ. ಈ ಪ್ರತಿಮೆಯಲ್ಲಿ ಅನೇಕ ಅವಯವಗಳಿದೆ. ಈ ಪ್ರತಿಮೆ ಪರಮಾತ್ಮನ ದೇಹ ರೂಪದಲ್ಲಿದೆ. ಏನಪ್ಪ ಅವಯವಗಳಿದಕ್ಕೆ? ಭೂಮಿ, ಭೂ ಅಂದರೆ ಭೂಮಿ. ದ್ವೀಪ, ಯಾವ ದ್ವೀಪ ತಗೋಬೇಕು? ಈ ಭೂಮಿಯಲ್ಲಿ ಜಂಬೂ ದ್ವೀಪ ಅಂತ ನಾವಿರೋದು ಪ್ರಸಿದ್ಧವಾದ ದ್ವೀಪ ಅಲ್ವಾ? ಆ ದ್ವೀಪ ಅಲ್ಲದೇನೆ ಇನ್ನೂ ಬೇರೆ ಬೇರೆ ದ್ವೀಪಗಳಿದೆ. ಅದನ್ನು ಸಾರೋದ್ಧಾರಕಾರರು ಬರೀತಾರೆ. ದ್ವೀಪಾಹ ಜಂಬೂ ಪ್ಲಕ್ಷ ಶಾಲ್ಮಲಿ ಕುಶ ಕ್ರೌಂಚ ಶಾಖ ಪುಷ್ಕರ ಸಂಜ್ಞಾ ಸಪ್ತ. 7 ದ್ವೀಪಗಳು. ಜಂಬೂ ದ್ವೀಪ, ಅದರ ಸುತ್ತ ಏನಿದೆ? ಸಮುದ್ರ ಇದೆ, ಲವಣ ಸಮುದ್ರ. ಅದಾದಮೇಲೆ ಪ್ಲಕ್ಷದ್ವೀಪ, ಅದು ಸರ್ಕಲ್ಲಲ್ಲಾಗಿದೆ. ಅದರ ಸುತ್ತ ಇಕ್ಷು ಸಮುದ್ರ ಇದೆ. ಆಮೇಲೆ ಅದರ ಸುತ್ತ ಶಾಲ್ಮಲಿ ದ್ವೀಪ. ಹೀಗೆ ಒಂದಾದ ಮೇಲೆ ಒಂದು ದ್ವೀಪ, ಒಂದು ಸಮುದ್ರ, ಒಂದು ದ್ವೀಪ, ಅದರ ಸುತ್ತ ಒಂದು ಸಮುದ್ರ. ಆ ಸಮುದ್ರ ಅಂದ ಕೂಡಲೇ ನಾವು ಉಪ್ಪಿನ ಸಮುದ್ರ ಥರ ಅಂದ್ಕೊಳ್ಬಾರ್ದು. ಉಪ್ಪಿನ ಸಮುದ್ರ ಮೊದಲನೇದು. ಅದಾದಮೇಲೆ ಇಕ್ಷು ಸಮುದ್ರ, ಆಮೇಲೆ ಸುರ ಸಮುದ್ರ, ತುಪ್ಪದ ಸಮುದ್ರ, ಆಮೇಲೆ ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದ ಸುತ್ತನೇ ಏನಿದೆ? ಪುಷ್ಕರ. ಅಲ್ಲೇನೆ ಶ್ವೇತದ್ವೀಪ ಇರೋದು. ಹೀಗೆ ಒಟ್ಟು ಏನಾಯಿತು? 7 ದ್ವೀಪಗಳಿದೆ. ಅದನ್ನು ದ್ವೀಪ ಅಂತ ಕರೆದರು. ಆಮೇಲೆ ವರ್ಷ, ವರ್ಷ ಅಂದರೆ ಭಾಗಗಳು ಎಲ್ಲಿದೆ? ಜಂಬೂ ದ್ವೀಪದಲ್ಲೇ ಇದೆ. ಯಾವುದದು? ಭರತ ವರ್ಷ, ಕಿಂಪುರುಷ ವರ್ಷ, ಕುರು ವರ್ಷ, ಹಿರಣ್ಮಯ ವರ್ಷ, ರಮ್ಯಕ ವರ್ಷ, ಕೇತುಮಾಲ, ಹರಿವರ್ಷ, ಭದ್ರಾಶ್ವ, ಇಲಾವೃತ. ಒಟ್ಟು 9 ಏನಿದೆ? ವರ್ಷಗಳಿದೆ. ಎಲ್ಲಿ? ಜಂಬೂ ದ್ವೀಪದಲ್ಲೇ. ಜಂಬೂ ದ್ವೀಪದ ಮಧ್ಯದಲ್ಲಿ ಇಳಾವೃತ ವರ್ಷ, ಅಲ್ಲೇ ಮೇರು ಪರ್ವತ ಇರೋದು. ಅದರ ದಕ್ಷಿಣ ಭಾಗದಲ್ಲಿ ಭರತ ವರ್ಷ ಇದೆ. ಭರತ ವರ್ಷದ ಮೇಲೆ ಕಿಂಪುರುಷ ವರ್ಷ, ಕಿಂಪುರುಷ ವರ್ಷದ ಮೇಲೆ ಕುರು ವರ್ಷ. ಆ ಡಯಾಗ್ರಾಮ್ ಹಿಂದೆ ನಾನು ತೋರಿಸಿದ್ದೆ, ಅದನ್ನು ಕಳಿಸೂ ಇದ್ದೆ. ಅದು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಅಲ್ಲೆಲ್ಲ ವರ್ಷಗಳೆಲ್ಲ ಇದೆ. ಈ ಕೆಲವು ಕಡೆ ವರ್ಷಗಳು ಅಂತಿದೆ, ಕೆಲವು ಕಡೆ ಖಂಡ, ಭರತ ವರ್ಷೆ, ಭರತ ಖಂಡೆ ಅಂತ ಹೇಳ್ಕೊತೀವಲ್ವಾ? ವಿಷ್ಣು ತೀರ್ಥರು ಏನು ಹೇಳ್ತಾರೆ ಗೊತ್ತಾ? ಅವರು ವ್ಯಾಖ್ಯಾನದಲ್ಲಿ ಖಂಡ ಅಪರನಾಮಾನಃ ನವ ಅಂದರೆ ವರ್ಷಗಳು ಅಂದರು ಒಂದೇ, ಖಂಡಗಳು ಒಂದೇ ಅಂತ ಇವ್ರ ವ್ಯಾಖ್ಯಾನ, ವಿಷ್ಣು ತೀರ್ಥರ ವ್ಯಾಖ್ಯಾನ. ಸೊ ವಸ್ತುತಃ ನಾವೇನು ಭರತವರ್ಷೆ ಭರತಖಂಡೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಭರತವರ್ಷೆ ಅಂದರೆ ಸಾಕು ಅಂತ ಅರ್ಥ, ಅಥವಾ ಭರತಖಂಡೆ ಅಂತ ಹೇಳಿದ್ರು ಸಾಕು. ಯಾಕೆ? ಅವೆರಡು ಸಿನಾನಿಮ್ಸು, ಅವೆರಡು ಪರ್ಯಾಯ ಪದಗಳು ಅಂತ ವಿಷ್ಣು ತೀರ್ಥರ ವ್ಯಾಖ್ಯಾನ. ನೋಡಿ, ವರ್ಷಾಹ ಅನ್ನೋದಕ್ಕೇನು ಬರೆದಿದ್ದಾರೆ? ಭರತ ಕಿಂಪುರುಷ ಕುರು ಹಿರಣ್ಮಯ ರಮ್ಯಕ ಸಂಜ್ಞಾ ಖಂಡ ಅಪರನಾಮಾನಃ. ಅಪರನಾಮ ಅಂತಂದರೆ ಇನ್ನೊಂದು ಹೆಸರು ಅಂತ ಅರ್ಥ. ಹೀಗಿದೆ. ಆದರೆ ಕೆಲವು ಕಡೆ ಪುರಾಣಗಳಲ್ಲಿ ಸ್ವಲ್ಪ ಭರತ ವರ್ಷದಲ್ಲಿ
ಮತ್ತೆ ಎಲ್ಲ ಬೇರೆ 8 ಖಂಡಗಳಿದೆ, ಅದರಲ್ಲಿ ಒಂದು ಖಂಡ ಭರತಖಂಡ ಅಂತ ಹೀಗೆ ಕೇಳಿದ್ದೀನಿ ನಾನು. ಆದರೆ ಸ್ವಲ್ಪ ಇದು ಅದು ಆ ಪುರಾಣ ಎಲ್ಲಿ ಅಂತ ಗೊತ್ತಿಲ್ಲ ನನಗೆ. ಅದು ನೋಡೋ ತನಕ, ಅದು ಪ್ರಮಾಣ ಇರೋ ತನಕ ಅದನ್ನು ಮತ್ತೆ ಈ ವಿಷ್ಣು ತೀರ್ಥರದು ಈ ವಾಕ್ಯವನ್ನು ಹೇಗೆ ರಿಕನ್ಸೈಲ್ ಮಾಡಬೇಕು ಅನ್ನೋದು ಸ್ವಲ್ಪ ಬೇರೆ ಹಿರಿಯರನ್ನು ಕೇಳಬೇಕು. ಆದರೆ ವಿಷ್ಣು ತೀರ್ಥರು ಹೇಳೋದಂತೂ ಏನೋ ವರ್ಷಕ್ಕಂತೂ ಅದಂತೂ ಇದೆ, ಏನೋ ವರ್ಷಕ್ಕೆ ಖಂಡ ಅನ್ನೋ ಹೆಸರಂತೂ ಇದ್ದೇ ಇದೆ. ಆದರೆ ಅದಲ್ಲದೇ ಇನ್ನೊಂದು ಖಂಡ ಅಂತ, ವರ್ಷದಲ್ಲಿ ಒಂದು ಖಂಡ ಅಂತ ಇದೆಯಾ, ಅದು ಯಾವ ಪುರಾಣದಲ್ಲಿದೆ, ಅದು ಏನು ಪ್ರಮಾಣ ಅಂತ ಸ್ವಲ್ಪ ಅದನ್ನು ವಿಚಾರ ಮಾಡಬೇಕು. ಆದರೆ ಇಷ್ಟಂತೂ ವಿಷ್ಣು ತೀರ್ಥರು ಹೇಳಿದ್ದಾರೆ, ವರ್ಷ ಅಂದರೆ ಖಂಡಗಳು. ಸರಿ, ಅಲ್ಲೇನಾಗಿದೆ, ತತ್ರ ಪೂರ್ವಂ ಆಂಜನಾಭಂ ನಾಮ ವರ್ಷ ಭರತೇನ ಪ್ರತಿಪಾಲಿತಂ. ನಮ್ಮ ವರ್ಷ ಭರತವರ್ಷ ಅಂತ ಯಾಕಪ್ಪ ಹೆಸರು ಬಂತು ಅನ್ನೋದಕ್ಕೆ ಸ್ವಲ್ಪ ಬರೀತಾರೆ ವಿಷ್ಣು ತೀರ್ಥರು. ಹಿಂದೆ ಆಂಜನಾಭ, ಆಂಜನಾಭ ಅಂದರೆ, ಅಂಜನಾಭ ಅಂದರೆ ವಿಷ್ಣುನೇ. ಅಂಜನ ಅಂತಂದರೆ ಕಪ್ಪು, ಕಾಡಿಗೆ. ನಾಭ, ಆಭ ಅಂದರೆ ಕಾಂತಿ ಅಂತ ಅರ್ಥ. ಅಂಜನಾಭ ಅಂದರೆ ನೀಲಿ ಬಣ್ಣ ಅಂತ ಅರ್ಥ. ಕಾಡಿಗೆಯಂತೆ ನೀಲಿ ಕಾಂತಿ ಉಳ್ಳವನು ಯಾರಪ್ಪ, ಋಷಭನಾಮಕ ಪರಮಾತ್ಮ. ಭಾಗವತದಲ್ಲಿ ಬಂದಿದೆ ಇದು. ಅಂಜನಾಭ ಅಂತಂದರೆ ಪರಮಾತ್ಮ, ಋಷಭನಾಮಕ ಪರಮಾತ್ಮನನ್ನೇ ಅಂಜನಾಭ ಅಂತ ಕರೆದಿರೋದು. ಅವನ ಮಗ ಭರತ ಚಕ್ರವರ್ತಿ. ಆ ಭರತ ಚಕ್ರವರ್ತಿ ಈ ಇಡೀ ಭರತ ವರ್ಷವನ್ನು ಆಳಿದ್ದಾನವನು. ಆದ್ದರಿಂದ ಇದಕ್ಕೆ ಭಾರತ ಅಂತ ಕರಿಬೇಕು ಅಂತ ಆ ಭಾಗವತದಲ್ಲೇ ಬಂದಿದೆ. ಅದನ್ನು ವಿಷ್ಣು ತೀರ್ಥರು ಎತ್ತು ತೋರಿಸಿದ್ದಾರೆ. ಆಮೇಲೆ ಈ ವಾಪಸ್ ಹೋಗೋಣ ಶ್ಲೋಕ. ಭೂ ಆಯಿತು, ದ್ವೀಪ ಆಯಿತು, ವರ್ಷ ಆಯಿತು, ಸರಿತ್ ಅಂದರೆ ಎಲ್ಲ ನದಿಗಳು. ಭಾಗೀರಥ್ಯಾದಿ ಎಲ್ಲ ನದಿಗಳನ್ನು ತಗೊಳ್ಬೇಕು. ಭಾಗೀರಥಿ, ನರ್ಮದಾ, ಗೋದಾವರಿ, ಹೀಗೆ ಎಲ್ಲ ನದಿಗಳನ್ನು ಕೂಡ ತಗೊಳ್ಬೇಕು. ಆಮೇಲೆ ಅದ್ರಿ ಅಂದರೆ ಬೆಟ್ಟ. ಎಲ್ಲ ಮೇರು ಪರ್ವತದಿಂದ ಹಿಡ್ಕೊಂಡು ಯಾವ್ಯಾವುದರಲ್ಲಿ ಆ ಇಡೀ ಆ ಜಂಬೂದ್ವೀಪದಲ್ಲಿ ಮರ್ಯಾದಾ ಪರ್ವತಗಳು ಅಂತಿದೆ. ಮರ್ಯಾದಾ ಪರ್ವತ ಅಂದರೆ ಒಂದು ವರ್ಷವನ್ನು ಇನ್ನೊಂದು ವರ್ಷದಿಂದ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಮರ್ಯಾದಾ ಪರ್ವತಗಳು ಅಂತ ಇದೆ. ಒಂದ್ಸರಿ ನೋಡ್ತೀನಿ ತಡೀರಿ, ಅದೇನಾರು ಸಿಕ್ಕಿದ್ರೆ ಅದನ್ನು ಇಟ್ಕೊಂಡೇ ತೋರಿಸ್ಬಿಡ್ಬೋದು ಇನ್ನೊಂದ್ಸಲಿ. ಸಿಕ್ತು ಪುಣ್ಯಕ್ಕೆ. ನೋಡಿ ಈ ಡಯಾಗ್ರಾಮಲ್ಲಿ ಇದು ಮಧ್ಯದಲ್ಲಿರೋದು ಅಲ್ಲ, ಇದಿಷ್ಟು ಜಂಬೂದ್ವೀಪನೇ. ಜಂಬೂದ್ವೀಪದ್ದೇ ಇದು. ಜಂಬೂದ್ವೀಪದಲ್ಲಿ ಇಲ್ಲಿ 9 ಅಂತಿದೆಯಲ್ವಾ, ಇದು ಭರತ ವರ್ಷ. ಈ ರೆಡ್ ಇದೆಯಲ್ವಾ, ಈ ಬ್ಲ್ಯಾಕ್ ಇದೆಯಲ್ವಾ, ಈ ಲೈನು ಇದೇ ಹಿಮವತ್ ಪರ್ವತ. ಇದನ್ನೇನಂತ ಕರೀತಾರೆ, ಮರ್ಯಾದಾ ಪರ್ವತ ಅಂತ ಕರೀತಾರೆ. ಯಾಕೆ, ಈ ಭರತವನ್ನು ಮೇಲ್ಗಡೆ ಇರೋದು ಯಾವುದು, ಇದು ಕಿಂಪುರುಷ ಖಂಡ 8, 7 ಅದು ಹರಿವರ್ಷ. ಈ ಕಿಂಪುರುಷ ಖಂಡದಲ್ಲೇ ಹನುಮಂತ ಇದ್ದಾನೆ. ಇನ್ನೂ ರಾಮದೇವರನ್ನು ಪೂಜೆ ಮಾಡಿಕೊಂಡು ಧ್ಯಾನ ಮಾಡಿ ಎಲ್ಲ ಸನಕಾದಿಗಳಿಗೆಲ್ಲ ಪಾಠ ಹೇಳ್ತಾ ಇನ್ನೂ ಹನುಮಂತ ಇಲ್ಲೇ ಇದ್ದಾನೆ, ಕಿಂಪುರುಷ ಖಂಡದಲ್ಲೇ ಇದ್ದಾನೆ. ಅದನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ನಾವು ಅಶ್ವತ್ಥಾಮೋ ಬಲಿರು ವ್ಯಾಸೋ ಅಂತ ಎಣ್ಣೆ ಹಚ್ಕೊಳ್ಬೇಕಾದ್ರೆ ಹೇಳ್ಕೊತೀವಲ್ವಾ, ಹನುಮಾಂಶ್ಚ ವಿಭೀಷಣ, ಹನುಮಂತನೂ ಕೂಡ ಅವನು ಕೂಡ ಚಿರಾಯು. ಆದ್ದರಿಂದ ಅವನು ಇಲ್ಲೇ ಇದ್ದಾನೆ ಕಿಂಪುರುಷದಲ್ಲಿ. ಮೇಲ್ಗಡೆ 7 ಅಂತಿದೆಯಲ್ವಾ, ಅದು ಹರಿವರ್ಷ. ಅಲ್ಲಿ ಪ್ರಹ್ಲಾದ ರಾಜರು ಈಗಲೂ ಕೂಡ ನರಸಿಂಹದೇವರನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಒಟ್ಟು ಇವೆಲ್ಲ ಏನು ವರ್ಷಗಳು, 9 ವರ್ಷಗಳು. ಇದು ಭಾರತ. ಈ ಬ್ಲ್ಯಾಕ್ ಎಲ್ಲ ಇದೆಯಲ್ಲ ಲೈನ್ಸು, ಇದಕ್ಕೆಲ್ಲ ಮರ್ಯಾದಾ ಪರ್ವತ ಅಂತ ಕರೀತಾರೆ. ಅಂದರೆ ಒಂದು ವರ್ಷದಿಂದ ಇನ್ನೊಂದು ವರ್ಷವನ್ನು ಸಪರೇಟ್ ಮಾಡುವಂತಹ ಪರ್ವತಗಳು. ಇದು ಹಿಮವತ್ ಪರ್ವತ. ನಾವು ನೋಡ್ತಿರೋ ಹಿಮವತ್ ಪರ್ವತ ಅಲ್ಲ ಇದು. ಇನ್ನೂ ಉದ್ದಾದ ಹಿಮವತ್ ಪರ್ವತ. ಯಾಕೆಂದರೆ ಅದರ ಯೋಜನೆಗಳು ಈಗ ನಾವು ನೋಡುವ ಒಂದು ಸಣ್ಣ ಹಿಮಾಲಯ ಪರ್ವತದ ಉದ್ದ ಅಲ್ಲಿ ಇಲ್ಲ. ಇನ್ನೂ ದೊಡ್ಡ ಯೋಜನೆ ಇದೆ ಅದಕ್ಕೆ. ಹಾಗೆಯೇ ಹೇಮಕೂಟ, ನಿಷದ,
ಇದು ನೋಡಿ, ಇದು ಗಂಧಮಾದನ ಪರ್ವತ. ಇದು ಈ ಬ್ಲ್ಯಾಕ್ ಇದೆಯಲ್ವಾ, ಇದೇ ಗಂಧಮಾದನ ಪರ್ವತ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಬೇಕಾದ್ರೆ ಪಾಂಡವರು ವನಪರ್ವದಲ್ಲಿ ಬರುತ್ತೆ. ಅವರು ಈ ಭಾರತದಿಂದ ಇಲ್ಲೆಲ್ಲ ಹೋಗಿ ಗಂಧಮಾದನ ಪರ್ವತಕ್ಕೆ ಹೋಗಿದ್ರು ಪಾಂಡವರು. ಅಲ್ಲೇನೆ ಆ ದ್ರೌಪದಿ ದೇವಿ ಆ ಹೂವನ್ನು ಕೇಳಿದ್ದು. ಆ ಹೂವನ್ನು ತರಬೇಕಾದ್ರೆ ಅಲ್ಲಿ ಹೋಗಿ ಅನೇಕ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದು ಅದೆಲ್ಲ ವಾಯುಸ್ತುತಿಯಲ್ಲಿ ಇದೆ. ಅದೆಲ್ಲ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದರು. ಇದು ಇಲಾವೃತ ಖಂಡ ಮಧ್ಯದಲ್ಲಿರೋದು. ಇಲ್ಲೇನೆ ಮೇರು ಪರ್ವತ ಇರೋದು. ಒನ್ ಅಂತಿದೆಯಲ್ವಾ, ಅಲ್ಲೇನೆ ಮೇರು ಪರ್ವತ ಇರೋದು. ಆ ಮೇರು ಪರ್ವತದ ಸುತ್ತ ಇಳಾವೃತ. ಇಲ್ಲೇನೆ ರುದ್ರದೇವರಿರೋದು. ಇಲ್ಲಿ ಯಾರು ಪುರುಷರು ಹೋಗ್ಲಿಕ್ಕಿಲ್ಲ ಇಳಾವೃತ ಪ್ರದೇಶದಲ್ಲಿ. ಆ ಸುದ್ಯುಮ್ನ ಭಾಗವತದಲ್ಲಿ ಒಂದು ಕತೆ ಬರುತ್ತಲ್ವಾ, ಅವನು ಹೋಗಿ ಅಲ್ಲಿ ಹೆಣ್ಣಾಗ್ಬಿಟ್ಟ. ಅದು ಇದೆ, ಇಲಾವೃತ ಪರ್ವತಕ್ಕೆ ಹೋಗಿ ಹೆಣ್ಣಾಗಿತ್ತು. ಅದರಿಂದ ಏನಾಯಿತು, ಒಟ್ಟು ಏನು ಹೇಳಲಿಕ್ಕೆ ಬಂದೆ ಅಂದರೆ, ಪರ್ವತಗಳು ಅಂತಿದೆಯಲ್ವಾ, ಅಲ್ಲಿ ಇವರು ವಿಷ್ಣು ತೀರ್ಥರು ಮೇರುವಾದಯ ಅಂತ ಒಂದೇ ಪರ್ವತ ಹೇಳಿದ್ದಾರೆ. ಮೇರು ಆದಿ. ಆದಿ ಅಂದರೆ ಅಷ್ಟು ಇಟ್ಕೊಳ್ಬೇಕು. ಮೇರು ಪರ್ವತ, ಈ ಮಾಲ್ಯವಾನ, ನೀಲ, ಶ್ವೇತಶೃಂಗ, ಕೈಲಾಸ ಪರ್ವತ ಇಲ್ಲಿದೆ ನೋಡಿ, ಕರವೀರ ಪರ್ವತ, ಹೀಗೆ ಅನೇಕ ಪರ್ವತಗಳು ಬರೀ ಜಂಬೂ ದ್ವೀಪದಲ್ಲಿ ಅಷ್ಟೇ. ಇದು ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಇದರಲ್ಲಿ ಏನೋ ದ್ವೀಪದಲ್ಲಿ, ಬರೀ ಜಂಬೂ ದ್ವೀಪ ಅಲ್ಲ, ಇಲ್ಲಿ ಬಂತಲ್ಲ ಪ್ಲಕ್ಷ, ಶಾಲ್ಮಲಿ, ಅಲ್ಲೆಲ್ಲ ಯಾವ್ಯಾವುದೋ ನದಿಗಳು ಮತ್ತು ಪರ್ವತಗಳು ಅದೆಲ್ಲ ಇದೆ. ಅದನ್ನೆಲ್ಲ ಸೇರಿ ಒಟ್ಟು ಮೇರ್ವಾದಯ ಅಂತ ಹೇಳಿಬಿಟ್ರು ವಿಷ್ಣು ತೀರ್ಥರು. ಸರಿ, ಮುಂದೇನೋ ಆಮೇಲೆ ವಾಪಸ್ ಬಂದರೆ ನಭಃ. ನಭಃ ಅಂದರೆ ಅಂತರಿಕ್ಷ. ಅಂತರಿಕ್ಷ ಅಂದ್ರೇನು ಅದೊಂದು ಸ್ವಲ್ಪ ನೋಡ್ಬೋಣ ಇಲ್ಲಿ. ಅಂತರಿಕ್ಷ ಅಂದರೆ ಸರಿ, ಇದು ತಗೊಂಡಿರೋಣ. ಇಲ್ಲಿ ಅಲ್ಲ, ಇದು ಇಲ್ಲಿದೆ ನೋಡಿ. ಅಂತರಿಕ್ಷ ಅಂದರೆ ಇದು ಭೂಲೋಕ. ಈ ಕೆಳಗಡೆ ಇದೆಯಲ್ವಾ, ಇದು ಭೂಲೋಕ. ಇದೇ ಮೇರು ಪರ್ವತ. ಮೇರು ಪರ್ವತ ಮೇಲ್ಗಡೆ 84,000, ಕೆಳಗಡೆ ಭೂಮಿ ಕೆಳಗಡೆ ಒಂದು 14,000 ಅದು ಯೋಜನ ಒಳಗಿದೆ. ಇದ್ರ ಮೇಲ್ಗಡೆ 1,00,000 ಯೋಜನ ಭೂಮಿ ಮೇಲೆ ಅಂತರಿಕ್ಷ ಲೋಕ ಬರುತ್ತೆ. ಅದನ್ನೇ ನಭಃ ಅಂತ ಕರೆದಿರೋದು. ಅದ್ರ ಮೇಲೆ ಸ್ವರ್ಗಲೋಕ, ಮಹರ್ಲೋಕ, ಜನೋಲೋಕ ಹೀಗೆಲ್ಲ ಇದೆ. ವೈಕುಂಠ ಲೋಕ ಮೇಲಿಂದು. ಸರಿ, ಈ ನಭಃ ಅನ್ನೋ ಶಬ್ದಕ್ಕೆ ಏನು ಅರ್ಥ ಬರೆದಿಲ್ಲ ವಿಷ್ಣು ತೀರ್ಥರು. ಅಂತರಿಕ್ಷ ಲೋಕ ಅಂತ ಇಟ್ಕೋಬೇಕು. ಆಮೇಲೆ ಸಮುದ್ರ. ಸಮುದ್ರ ಅಂತಂದರೆ ಅದೆಲ್ಲ ಸಮುದ್ರ ತಗೋಬೇಕು. ಯಾವುದೋ ಲವಣೋದ, ಸುರಸೋದ, ಸುರೋದ, ಘೃತೋದ. ಇಲ್ಲಿ ತೋರಿಸಿದ್ರೆ ವಾಪಸ್ ಇಲ್ಲಿ ಬಂದರೆ ಇತ್ತಲ್ಲ ಡಯಾಗ್ರಾಮು. ಇದು ನೋಡಿ, ಇದು ಜಂಬೂದ್ವೀಪ. ಅದೇ ಎಲ್ಲ ಪರ್ವತಗಳು ನೋಡಿದ್ವಲ್ಲ ಅದು. ಅದರ ಸುತ್ತ ಬ್ಲೂ ಇರೋದು ಲವಣ ಸಮುದ್ರ, ಅದರ ಸುತ್ತ ಇರೋದು ಪ್ಲಕ್ಷದ್ವೀಪ. ಹೀಗೆ ಹೀಗೆ ಹೋಗ್ತಾ ಇರಬೇಕು. ಇದಿಷ್ಟು ಕೂಡ ಏನು ಹೇಳಿದ್ದಾರೆ, ಸಮುದ್ರಗಳು ಅಂತ ಒಂದೇ ಪದ ಇದೆ. ಇದೆಲ್ಲ ಸಮುದ್ರಗಳು ತಗೊಳ್ಬೇಕು. ಲವಣ ಸಮುದ್ರ, ಇಕ್ಷುರಸ ಸಮುದ್ರ, ಸುರ ಸಮುದ್ರ, ಎಲ್ಲ ಸಮುದ್ರಗಳನ್ನು ತಗೊಳ್ಬೇಕು. ಅದನ್ನು ಬರೆದಿದ್ದಾರೆ ವಿಷ್ಣು ತೀರ್ಥರು. ಇದಷ್ಟೆಲ್ಲ ತಗೊಳ್ಬೇಕು. ಆಮೇಲೆ ಮತ್ತೆ ಶ್ಲೋಕಕ್ಕೆ ಹೋದರೆ ಪಾತಾಳ. ಪಾತಾಳ ಅಂತಂದರೆ ಕೆಳಗಡೆ ಇರೋ ಲೋಕಗಳು. ಕೆಳಗಡೆ ಇರೋ ಲೋಕಗಳನ್ನು ನೋಡಿದ್ರೆ ಇಲ್ಲೇ ಇದು ಮೇರು ಪರ್ವತ, ಇದು ಭೂಮಿ. ಭೂಮಿ ಕೆಳಗೆ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಳ, ಪಾತಾಳ. ಪಾತಾಳನೇ ಕೊನೆಗಿರೋದು. ಅದ್ರ ಕೆಳಗಡೆ ಅಷ್ಟದಿಗ್ಗಜಗಳು, ಶೇಷದೇವರು, ವಾಯುಕೂರ್ಮ, ವಿಷ್ಣುಕೂರ್ಮ ಅದೆಲ್ಲ ಇದೆ. ಇರಲಿ, ನಮಗೇನು ಬೇಕು, ಆ ಪಾತಾಳ ಅಂತ ಒಂದೇ ಲೋಕವನ್ನು ಹೇಳಿದ್ದು ಆಯಿತಾ. ಆಮೇಲೆ ದಿಕ್ಕನ್ನು ಶಬ್ದ ಇದೆ. ದಿಕ್ಕಂದರೆ ಅಷ್ಟ ದಿಕ್ಕುಗಳನ್ನು ತಗೊಳ್ಬೇಕು. ಯಾವ್ಯಾವುದು, ಪೂರ್ವ, ಪಶ್ಚಿಮ, ದಕ್ಷಿಣ ಅದಲ್ಲದೇನೆ ಆಗ್ನೇಯ, ನೈಋತ್ಯ, ಈಶಾನ್ಯ, ವಾಯವ್ಯ. ಇದಿಷ್ಟು ತೊಗೊಂಡ್ರೆ 4 4 8 ಆಯಿತು. ಅದೆಲ್ಲ ದಿಕ್ಕುಗಳು. ಆಮೇಲೆ ನರಕವನ್ನು ತಗೊಂಡಿದ್ದಾರೆ. ಆ ನರಕವು ಕೂಡ ಭೂಮಂಡಲದಲ್ಲಿ ಬಲಗಡೆ ಬರುತ್ತೆ. ಆಮೇಲೆ ಭಾಗಣ ಅಂತ ಅಂದರೆ
ಆ, ನಕ್ಷತ್ರಗಳು ವಸ್ತುತಃ ನಕ್ಷತ್ರ ಒಂದೇ ಅಲ್ಲ, ಜ್ಯೋತಿರ್ಗಣ. ಜ್ಯೋತಿರ್ಗಣ ಅಂದರೆ ಎಲ್ಲ ಗ್ರಹಗಳನ್ನು ತಗೊಳ್ಬೇಕು. ಅದು ವಸ್ತುತಃ ಭಗಣ. ಭಗಣ ಅಂದರೆ ನಕ್ಷತ್ರಗಳ ಗಣ, ಜ್ಯೋತಿರ್ಗಳ ಸಮೂಹ ಅಂತ. ಅದು ಛಾಂದಸ. ಭಾಗಣ ಅಂದರೂ ಒಂದೇ, ಭಗಣ ಅಂದರೂ ಒಂದೇ. ಆಮೇಲೆ ಇತ್ಯಾದಿ ಇವೇ ಮೊದಲಾದ ಲೋಕಗಳು. ಇವೇ ಮೊದಲಾದ ಲೋಕಗಳು ಅಂದರೆ ಅದಕ್ಕೆ ವಿಷ್ಣು ತೀರ್ಥರು ಬರೀತಾರೆ, ಉಕ್ತೇಭ್ಯ ಅನ್ಯ ಏಕಾದಶ. ಎಲ್ಲ ಹೇಳಿದ್ದೀವಿ, ಅದನ್ನು ಬಿಟ್ಟು 11 ಅಂತಂದರು. ಏನ್ರಿ 11? ಏನು ಹೇಳಿದಿರಿ ನೀವು? ಒಟ್ಟು 14 ಲೋಕಗಳು. ಆ 14 ಲೋಕಗಳಲ್ಲಿ 3ನ್ನ ಎಕ್ಸ್ಪ್ಲಿಸಿಟ್ಟಾಗಿ ಹೇಳಿಬಿಟ್ಟಿದ್ದಾರೆ ಇಲ್ಲಿ. ಹೆಸರಿಂದನೇ ಕೂಗಿದ್ದಾರೆ. ಯಾವುದು? ಭೂಮಿನೂ ಒಂದು 14ರಲ್ಲಿ. ಆಮೇಲೆ ನಭಃ, ಅಂತರಿಕ್ಷನೂ ಒಂದು. ಪಾತಾಳ ಅದೊಂದು. ಅದರಿಂದ 14ರಲ್ಲಿ 3 ತೆಗೆದ್ರೆ 11. ಅದನ್ನು ವಿಷ್ಣು ತೀರ್ಥರು ಉಕ್ತೇಭ್ಯ ಅನ್ಯ ಏಕಾದಶ ಅಂದರೆ ಆ ಇಡೀ ಬ್ರಹ್ಮಾಂಡವನ್ನು ತಗೊಳ್ಬೇಕು ಅಂತ ಅರ್ಥ. ಅಂದರೆ ಇಡೀ ಬ್ರಹ್ಮಾಂಡವನ್ನು ಈ ಒಂದು ಪದದಿಂದ ತಗೊಳ್ಬೇಕು. ಆಯಿತು, ಅದೇನು ಮುಂದೆ ಆ ಬ್ರಹ್ಮಾಂಡ? ಅದೇನೇ ಸಂಸ್ಥಂ. ಸಂಸ್ಥಂ ಅಂದರೆ ಬರೀತಾರೆ ಅವಯವಾಹ. ಪರಮಾತ್ಮನಿಗೆ ಅವಯವಗಳು ಅಂದರೆ ನಮ್ಮ ದೇಹಕ್ಕೆ ಒಂದು ಅವಯವಗಳೆಲ್ಲ ಇದೆಯಲ್ವಾ, ತಲೆ, ಕೈ, ಕಾಲು ಹೀಗೆಲ್ಲ ಇದೆಯಲ್ವಾ. ಹಾಗೆ ಪರಮಾತ್ಮನಿಗೆ ಒಂದು ಪ್ರತಿಮೆ, ರೂಪ. ಯಾವುದದು? ಇಡೀ ಭೂಮಂಡಲನೇ ಒಂದು ರೂಪ. ಆ ರೂಪಕ್ಕೆ ಅವಯವಗಳು ಯಾವುದು? ಅದೇ ಇದೆಲ್ಲ 14 ಲೋಕಗಳು. ಆ ಪರ್ವತ, ನದಿ ಎಲ್ಲದಿಂದ ಕೂಡಿರುವ ಲೋಕಗಳೇ ಅವಯವಗಳು. ಭಾಗವತದಲ್ಲಿ ಬಂದಿದೆಯಲ್ವಾ, ಪಾತಾಳಮೇತಸ್ಯ ಹಿಪಾದ ಮೂಲಂ ಅಂತ ಶುರುವಾಗತ್ತೆ ಮೊದಲನೇ ಸ್ಕಂದದಲ್ಲೇನೆ. ಪರಮಾತ್ಮನ ಆ ದೊಡ್ಡ ರೂಪ ಏನಿದೆ ಅದರಲ್ಲಿ ಪಾತಾಳ, ಅತಲ, ವಿತಲ, ಸುತಲ, ತಲಾತಲ ಮತ್ತು ಮೇಲ್ಗಡೆ ಜನೋಲೋಕ, ತಪೋಲೋಕ ಎಲ್ಲ ನೋಡಿದ್ವಲ್ಲ. ಅದೆಲ್ಲವೂ ಕೂಡ ಒಂದೊಂದು ಪರಮಾತ್ಮನ ಅವಯವನ್ನು ಆಶ್ರಯಿಸಿದೆ ಅಂತ ಬರುತ್ತೆ. ಇಲ್ಲಿ ಆ ಲೋಕಗಳೇ ಪರಮಾತ್ಮನ ಅವಯವಗಳು. ಅಂತಹ ರೂಪ, ಅದಕ್ಕೆ ಅದ್ಭುತಂ ಅಂತ ಈ ಶ್ಲೋಕದಲ್ಲಿ ಇಟ್ಟಿದ್ದು. ಇಂತಹ ದೊಡ್ಡದಾದ ಒಂದು ರೂಪವನ್ನು, ಏನು ಇದೆಲ್ಲ ಕೂಡಿದೆಯಲ್ವ ಈ ರೂಪ, ಇಂತಹ 7 ಏನೋ ದ್ವೀಪಗಳು, ವರ್ಷಗಳು ಅಷ್ಟೇ ಅಲ್ಲ. ಅದಾದ ಮೇಲೆ ಇನ್ನೂ ಲೋಕಾಲೋಕ ಪರ್ವತ ಅಂತಿದೆ. ಅದಾದ ಮೇಲೆ ತಮೋಭಾಗ ಅಂತಿದೆ. ಅದೆಲ್ಲವೂ ಇಡೀ ಬ್ರಹ್ಮಾಂಡ ತಗೋಬೇಕು. 25 ಕೋಟಿ ಯೋಜನ ರೇಡಿಯಸ್ ಇರುವ ಬ್ರಹ್ಮಾಂಡವನ್ನು ತಗೊಂಡ್ರೆ ಅದು ಪರಮಾತ್ಮನ ಸ್ಥೂಲವಾದ ರೂಪ. ಅಂತಹ ಅದ್ಭುತವಾದ ಈಶ್ವರನ ಒಂದು ರೂಪವು ಮಯಾ ತವ ಗೀತಂ, ನನ್ನಿಂದ ಈಗ ಹೇಳಲ್ಪಟ್ಟಿದೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಸರಿ, ಇದಕ್ಕೇನು ಬರೀತಾ ಇದ್ದಾರೆ? ಇದಕ್ಕೇನು ಸಂಬಂಧ? ಧ್ಯಾನ ಹೇಳಬೇಕು ಅಂದರೆ ಲೋಕದು ಅವಯವಗಳು ಅದು ಹೇಳಿದ್ದೀನಿ ಅಂತ ಏನು ಸಂಬಂಧಪ್ಪ ಅಂದರೆ ಅದಕ್ಕೆ ವಿಷ್ಣು ತೀರ್ಥರು ಬರೀತಾರೆ ನೋಡ್ರಿ. ಅಲ್ಲಿ ಭಾಗವತದಲ್ಲಿ ಇದು ಬಂದಿದೆ. ಈ ಶ್ಲೋಕ ಏನು ಕೊಟ್ಟಿದ್ದಾರೆ, ಇದ್ರ ಹಿಂದಿನ 2 ಶ್ಲೋಕಗಳನ್ನು ವಿಷ್ಣು ತೀರ್ಥರು ರೆಫರ್ ಮಾಡ್ತಾರೆ. ಏನಂತ? ಉದ್ಗೀಯತೆ ಯತ್ತದ್ ಭಗವತೋ ನಾರಾಯಣಸ್ಯ ಸಾಕ್ಷಾನ್ ಮಹಾಪುರುಷಸ್ಯ ಸ್ಥವಿಷ್ಟಂ ರೂಪಂ ಆತ್ಮಮಾಯಯ ಗುಣಮಯಂ ಅನುವರ್ಣಿತಂ ಆದೃತಃ ಪಠತಿ ಶೃಣೋತಿ ಶ್ರಾವಯತಿ ಸಯೇವ ಅಯಂ ಭಗವತಃ ಪರಮಾತ್ಮನಃ ಹ್ಯನಿಷ್ಟಮತಿ ಶ್ರದ್ಧದಾನಃ ಭಕ್ತಿ ವಿಶುದ್ಧ ಬುದ್ಧಿ ವೇದ ಅಂತ ಈ ಏನೋ ಈ ಶ್ಲೋಕ ಹಿಂದಿನ ಅಥವಾ ಅದರ ಹಿಂದಿನ ಶ್ಲೋಕದಲ್ಲಿ ಈ ಶ್ಲೋಕ ಬಂದಿದೆ ಭಾಗವತದಲ್ಲಿ. ಏನು ಹೇಳ್ತಾ ಇದ್ದಾರೆ ಶುಕಾಚಾರ್ಯರು? ಇಡೀ 5ನೇ ಪಂಚಮಸ್ಕಂದ ಇದು. ಪಂಚಮಸ್ಕಂದದಲ್ಲಿ ಇಡೀ ಬ್ರಹ್ಮಾಂಡದ ವಿವರಣೆ ಎಲ್ಲ ಬಂದಿದೆ. ಆ ವಿವರಣೆಯೆಲ್ಲ ಮಾಡಾದ ಮೇಲೆ ಶುಕಾಚಾರ್ಯರು ಹೇಳ್ತಾರೆ, ನೋಡಪ್ಪ, ಇಷ್ಟು ನಿನಗೆ ಎಲ್ಲ ಹೇಳಿದ್ದೀನಿ. ಯಾತಕ್ಕೆ ಹೇಳಿದ್ದೀನಿ ಗೊತ್ತಾ? ವಸ್ತುತಃ ಬ್ರಹ್ಮಾಂಡದ ವಿವರಣೆ ಬರುವುದು 2 ಕಾರಣಕ್ಕೆ. ಒಂದು, ಇಂತಹ ದೊಡ್ಡ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದನಲ್ಲಪ್ಪ ಒಬ್ಬನೇನೆ, ಅವನ ಮಹಿಮೆ ಎಷ್ಟಿರಬೇಕು ಅಂತ ತಿಳಿಸ್ಕೊಡ್ಲಿಕ್ಕೆ. ಈಗ ಯಾವುದೋ ಒಂದು ದೊಡ್ಡ ಅರಮನೆ, ಮೈಸೂರು ಅರಮನೆ,
ಓ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾನಪ್ಪ, ಯಾರಪ್ಪ ಆರ್ಕಿಟೆಕ್ಟು ಅಂತ ಒಂದು ಜಿಜ್ಞಾಸೆ ಬರುತ್ತೆ. ಅಥವಾ ಕನ್ನಂಬಾಡಿ ಕಟ್ಟೆ, ಓ ಎಷ್ಟು ಚೆನ್ನಾಗಿ ಕಟ್ಟಿದ್ದಾನೆ, ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ, ಏನು ಪ್ಲ್ಯಾನಿಂಗ್ ಇರಬೇಕು, ಒಂದು ಏನು ತಲೆ ಇರಬೇಕು, ಅದಕ್ಕೆಲ್ಲ ಎಷ್ಟು ಕ್ಯಾಲ್ಕುಲೇಟ್ ಮಾಡಿರಬೇಕು, ಇಷ್ಟು ನೀರು ಪ್ರೆಷರ್ ಬಂದರೆ ಇಷ್ಟು ದಪ್ಪ ಇರಬೇಕು, ಭಾರಿಪಾ ಅಂತ ಹೇಳ್ತೀವಲ್ವಾ. ಹಾಗೆ ಈ ಬ್ರಹ್ಮಾಂಡವನ್ನು ವಿವರಣೆ ಮಾಡಾದ ಮೇಲೆ ಇಂತಹ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ್ದಾನೆ ಪರಮಾತ್ಮ ಅಂತ ಅವನ ಮಹಿಮೆ ಗೊತ್ತಾಗಕ್ಕೆ ಒಂದು. ಇದೇ ಥರ ಪಿಂಡಾಂಡ, ನಮ್ಮ ಶರೀರವನ್ನು ಕೂಡ ಒಳಗಡೆ ಇಷ್ಟೆಲ್ಲ ಇದೆ ಅಂತ ವಿವರಣೆ ಇದೆ ಭಾಗವತದಲ್ಲಿ, ಬೇರೆ ಕಡೆಯೆಲ್ಲ. ಇಂತಹ ಒಂದು ಶರೀರವನ್ನು ನಿರ್ಮಾಣ ಮಾಡಿದ್ದಾನೆ, ಫುಲ್ಲಿ ಫಂಕ್ಷನಲ್ ಶರೀರವನ್ನು ನಿರ್ಮಾಣ ಮಾಡಿದ್ದಾನೆ, ಏನು ಪರಮಾತ್ಮನ ಮಹಿಮೆ ಅಂತ ಗೊತ್ತಾಗೋದು ಒಂದು. ಇದಲ್ಲೇನೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡದಾದ ಪರಮಪುರುಷ ನಾರಾಯಣಸ್ಯ ಸ್ಥವಿಷ್ಟಂ ರೂಪಂ. ಸ್ಥವಿಷ್ಟ ಅಂದರೆ ಏನು ಗೊತ್ತಾ? ಅತ್ಯಂತ ಸ್ಥೂಲ ಅಂತ ಅರ್ಥ. ಸ್ಥೂಲ ಕಂಪ್ಯಾರಿಟಿವ್ ಇದ್ರೆ ಸ್ಥವೀಯಾನ್, ಉತ್ತಮ ಸೂಪರ್ಲೇಟಿವ್ ಇದ್ರೆ ಸ್ಥವಿಷ್ಟ. ಅದೇ ಥರ ಕನಿಯಾನ್ ಕನಿಷ್ಠ ಅಂತ ರೂಪಗಳಾಗುತ್ತೆ. ಸರಿ, ಏನು ಸ್ಥವಿಷ್ಟಂ ರೂಪಂ, ಅತ್ಯಂತ ದೊಡ್ಡದಾದ ಭಗವಂತನ ರೂಪ. ಏನ್ರಿ ಪರಮಾತ್ಮನ ರೂಪ ಅಂದ ಕೂಡ್ಲೇನೆ ಮತ್ತು ಪರಮಾತ್ಮನೇ ಈ ಬ್ರಹ್ಮಾಂಡ ಆಗ್ಬಿಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಡಿ. ಗುಣಮಯಂ, ಈ ಪರಮಾತ್ಮನ ಬ್ರಹ್ಮಾಂಡ ಇದೆಯಲ್ವಾ, ಅದು ಪ್ರಕೃತಿಯಿಂದ ನಿರ್ಮಿತವಾದದ್ದು. ಪರಮಾತ್ಮನೇ ಆ ಸತ್ವರಜಸ್ತಮೋ ಗುಣಗಳನ್ನು ತೆಗೆದುಕೊಂಡು ಅದರಿಂದ ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತಗಳು ಹೀಗೆಲ್ಲ ಮಾಡಿ ಮಾಡಿ ಆಮೇಲೆ ಈ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ್ದಾನೆ. ಇದೇನಾಗಿದೆ? ಪ್ರತಿಮಾಸ್ಥಾನೀಯ. ಈಗ ನಾವು ದೇವರ ಗುಡಿಗೆ ಹೋಗ್ತೀವಿ, ರಾಮದೇವ್ರನ್ನ ನೋಡ್ತೀವಿ, ಕೃಷ್ಣನ ನೋಡ್ತೀವಿ, ತಿರುಪತಿಗೆ ಹೋಗ್ತೀವಿ, ಅಥವಾ ಉಡುಪಿ ಕೃಷ್ಣ, ನರಸಿಂಹದೇವರು, ಅಥವಾ ಮನೆಯಲ್ಲಿರೋ ಪ್ರತಿಮೆಗಳೇ ನೋಡಿದ್ರೆ ಆ ಪ್ರತಿಮೆನೇ ದೇವರಲ್ಲ ಅಲ್ವಾ. ಪ್ರತಿಮಾ ಅಂತಂದ್ರೇ ಅದರಲ್ಲಿ ಪರಮಾತ್ಮನ ಸನ್ನಿಧಾನ ಇರುವಂತಹ ಒಂದು ಪದಾರ್ಥ. ಹಾಗೆಯೇ ಈ ಬ್ರಹ್ಮಾಂಡ ಪರಮಾತ್ಮನಿಗೆ ಪ್ರತಿಮಾಸ್ಥಾನೀಯವಾಗಿದೆ. ಅದನ್ನು ನಾನು ಅನುವರ್ಣಿತಂ, ಇಷ್ಟೊತ್ತು ತನಕ ನಿನಗೆ ಹೇಳಿದ್ದೇನೆ ಪರೀಕ್ಷಿತ. ಇದನ್ನು ಆದೃತಃ ಪಠತಿ, ಯಾರು ಆದರದಿಂದ ಇದನ್ನು ಓದ್ತಾರೋ, ಕೇಳ್ತಾರೋ ಅಥವಾ ಕೇಳಿಸ್ತಾರೋ, ನಮ್ಮ ಮನೇಲಿ ಭಾಗವತ ಇಡಿಸಿದೀವ್ರಿ ಬನ್ರಿ ಅಂತ ಇವನ್ ಪಾಪ ಓಡಾಡ್ತಿರ್ತಾನೆ ಯಜಮಾನ, ಸರಿಯಾಗಿ ಕೇಳಿಸ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ಬೇರೆಯವರು ಕೇಳಿಸ್ತಾನಲ್ವಾ, ಅದರಿಂದ ಒಂದು ಪುಣ್ಯ ಬಂದಿರುತ್ತೆ. ಶ್ರಾವಯತಿ ಸಯೇವ ಅಯಂ ಭಗವತಃ ಪರಮಾತ್ಮನಃ, ಅವನೇನೆ ಯಾರು ಈ ಸ್ಥೂಲ ರೂಪದ ಭಗವಂತನ ಪರಮಾತ್ಮನ ಪ್ರತಿಮೆಯನ್ನು ಆದರದಿಂದ ಕೇಳ್ತಾನೋ ಓದ್ತಾನೋ ಅವನೇನೆ ಪರಮಾತ್ಮನಃ ಹಿ ಅನಿಷ್ಟಮತಿ ಶ್ರದ್ಧದಾನ ಭಕ್ತಿ ವಿಶುದ್ಧ ಬುದ್ಧಿ ವೇದ. ಈ ಪರಮಾತ್ಮನ ಸ್ಥೂಲ ರೂಪದ ಚಿಂತನೆಯಿಂದ ಒಂದು ಸಂಸ್ಕಾರ ಹುಟ್ಟಿ ಅದರಿಂದ ಅವನಿಗೇನಾಗುತ್ತೆ? ಅನಿಷ್ಟವಾದ, ಅನಿಷ್ಟ ಅಂದರೆ ಸ್ಥವಿಷ್ಟತ್ತರ, ಅತ್ಯಂತಂ ಅಣು, ಬಹಳ ಸಣ್ಣದಾಗಿರುವ ಸೂಕ್ಷ್ಮವಾಗಿರುವ ರೂಪಗಳ ಚಿಂತನೆಯನ್ನು ಭಕ್ತಿ ವಿಶುದ್ಧ ಬುದ್ಧಿ, ಭಕ್ತಿ ಮತ್ತು ವಿಶುದ್ಧ ಬುದ್ಧಿ, ನಿರ್ಮಲವಾದ ಮನಸ್ಸಿನಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಏನಾಯಿತು? ಇದು ಮೂರನೇ ಕಾರಣ. ಮೊದಲನೇ ಕಾರಣ ಏನು ಹೇಳಿದೆ ನಾನು? ಪರಮಾತ್ಮನ ಮಹಿಮೆ ಈ ಬ್ರಹ್ಮಾಂಡದ ಒಂದು ವರ್ಣನೆಯಿಂದ ಪರಮಾತ್ಮನ ಮಹಿಮೆ ಗೊತ್ತಾಗತ್ತೆ. ಅಷ್ಟೇ ಅಲ್ಲ, ಪರಮಾತ್ಮನ ಈ ಬ್ರಹ್ಮಾಂಡವನ್ನೇ ನಿರ್ಮಾಣ ಮಾಡಿದ್ದಾನೆ, ಆ ಬ್ರಹ್ಮಾಂಡದ ವರ್ಣನೆಯಿಂದ ಅದನ್ನು ಧ್ಯಾನ ಮಾಡಿ ಪರಮಾತ್ಮ ಅಲ್ಲಿ ಆ ಬ್ರಹ್ಮಾಂಡದ ಒಳಗಡೆ ಇದ್ದಾನೆ, ಅಷ್ಟು ದೊಡ್ಡದಾದ ಬ್ರಹ್ಮಾಂಡದಲ್ಲಿ ಆ ಲೋಕಗಳೆಲ್ಲ ಅವನಲ್ಲಿ ಅಂಗಾಂಗಳೆಲ್ಲ ಆಶ್ರಿತವಾಗಿದೆ ಅಂತ ಹೀಗೆ ಧ್ಯಾನ ಮಾಡಿ ಮಾಡಿ ಅದರಿಂದ ಒಂದು ಹದ. ಏನು ಹದ? ಸೂಕ್ಷ್ಮ ರೂಪವನ್ನು ಧ್ಯಾನ ಮಾಡಲಿಕ್ಕೆ ಒಂದು ಮನಸ್ಸಿನಲ್ಲಿ ಒಂದು ಮೆಚುರಿಟಿ, ಅದೊಂದು ಪಾಕ. ಅದು ಬಂದರೆ ಆವಾಗ ಸೂಕ್ಷ್ಮ ರೂಪವನ್ನು ಧ್ಯಾನ ಮಾಡ್ಬೋದು. ಅದಕ್ಕೆ ಈ ಸ್ಥೂಲ ರೂಪವನ್ನು ಹೇಳಿದ್ದೇನೆ ಅಂತ ಶುಕಾಚಾರ್ಯರು ಈ ಭೂದ್ವೀಪ ಅನ್ನೋ ಶ್ಲೋಕದ ಹಿಂದಿನ ಶ್ಲೋಕದಲ್ಲಿ ಇದನ್ನು ಹೇಳಿದ್ದಾರೆ. ಆಮೇಲೆ ವಿಷ್ಣುತೀರ್ಥರು ಇನ್ನೊಂದು ಹೇಳ್ತಾರೆ, ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯತಿ ಸ್ಥೂಲೇ ನಿರ್ಜಿತಮಾತ್ಮಾನಂ ಶನೈ ಸೂಕ್ಷ್ಮೇ ಧ್ಯಾನಯೇತ್ ಅಂತ ಇನ್ನೊಂದು ಅದ್ರ ಹಿಂದಿನ ಶ್ಲೋಕನೇ. ಏನದರ ಅರ್ಥ?
ಅದಕ್ಕೆ ಅರ್ಥನೂ ಅವರೇ ಬರೆದಿದ್ದಾರೆ. ನಾನು ಅದು ವಾಕ್ಯಗಳನ್ನು ಓದ್ತಾ ಇಲ್ಲ ಅಷ್ಟೇ. ವಿಷ್ಣು ತೀರ್ಥರೇ ಈ ಶ್ಲೋಕದ ಅರ್ಥವನ್ನು ಹೇಳಿ ಇವೆರಡು ಶ್ಲೋಕದ ಅರ್ಥವನ್ನು ಕೂಡ ಅವರೇ ಮಾಡಿದ್ದಾರೆ ಕೆಳಗಡೆ. ಏನಂತ ಮಾಡಿದ್ದಾರೆ ಅಂದರೆ ನೋಡಿ, ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯತಿಹಿ ಅಂತ ಪಾಠ ಇದೆ, ಯಾತಿ ಅಂತಲೂ ಒಂದು ಪಾಠ ಇದೆ. ಇರಲಿ, ಸ್ಥೂಲೇ ನಿರ್ಜಿತಮಾತ್ಮಾನಂ ಶನೈ ಸೂಕ್ಷ್ಮಧಿಯ ನಯೇತ್. ಏನರ್ಥ ಇದ್ರದ್ದು? ಭಗವಂತನ ಈ ಸ್ಥೂಲವಾದ ಪ್ರತಿಮೆಯ ಶ್ರವಣ ಮಾಡಿದರೆ ಸೂಕ್ಷ್ಮವಾದ ಬಿಂಬರೂಪದ ಧ್ಯಾನವು ಯಾತಿ, ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಆಗತ್ತೆ, ಕೈಗೂಡತ್ತೆ. ಹೇಗೆ? ಸ್ಥೂಲೇ ನಿರ್ಜಿತಮಾತ್ಮಾನಂ, ದೊಡ್ಡದಾದ ಪ್ರತಿಮೆಯ ಚಿಂತನೆಯಲ್ಲಿ ಮನಸ್ಸನ್ನು ಏಕಾಗ್ರತೆಯಿಂದ ಆ ಮನಸ್ಸನ್ನು ಹತೋಟಿಯಲ್ಲಿ ತಂದ ಮೇಲೆ ಶನೈಹಿ ಸೂಕ್ಷ್ಮೇ ಧಿಯಾ ನಯೇ, ನಿಧಾನವಾಗಿ ಧ್ಯಾನದಿಂದ ಆ ಸೂಕ್ಷ್ಮೆ ಅಂದರೆ ಬಿಂಬ ರೂಪ ಏನಿದೆ ಅದರಲ್ಲಿ ಅದನ್ನು ಇಡಲು ಸಾಧ್ಯವಾಗುತ್ತದೆ. ಇತಿ ಕ್ರಮಃ. ಆದ್ದರಿಂದ ಧ್ಯಾನ ಮಾಡಬೇಕು ಅಂದರೆ ವಸ್ತುತಃ ಸೂಕ್ಷ್ಮ ರೂಪವನ್ನು ಧ್ಯಾನ ಮಾಡಬೇಕು. ಅದೇನೇ ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಆ ಸೂಕ್ಷ್ಮ ರೂಪದ ಧ್ಯಾನ ಹೇಗಪ್ಪ ಆಗತ್ತೆ? ಸ್ಥೂಲ ರೂಪದಲ್ಲಿ ಸ್ಥೂಲ ರೂಪ ಧ್ಯಾನವನ್ನು ಮಾಡಿದ ಮೇಲೆ ಅದಕ್ಕೆ ಮನಸ್ಸಿಗೊಂದು ಅಭ್ಯಾಸ ಆಗಿ ಆ ಮನಸ್ಸನ್ನು ಸೂಕ್ಷ್ಮದಲ್ಲಿ ಇಡಲಿಕ್ಕೆ ಸಾಧ್ಯ ಉಂಟು ಅಂತ ಇಷ್ಟರ್ಥ. ಇದರ ಮೇಲೆ ವಿಷ್ಣು ತೀರ್ಥರು ಒಂದು ಪ್ರಶ್ನೆಯನ್ನು ಮಾಡ್ಕೊಂಡು ಉತ್ತರ ಕೊಡ್ತಾರೆ. ಏನು? ನಾನು ಅನಿಷ್ಟಾದ್ಬಿಭ್ಯತಃ ಸ್ತವಿಷ್ಟಕತನಂ ವೃಶ್ಚಿಕಬಿಯ ಪಲಾಯಮಾನಸ್ಯ ಆಶೀವಿಷಮುಖೇ ನಿಪಾತಃ ಇತ್ಯಾಭಾಣಕಂ ಅನುಸರತಿ. ಒಂದು ಹಾಸ್ಯ ಮಾಡ್ತಾರೆ ವಿಷ್ಣು ತೀರ್ಥರು. ಏನಪ್ಪ ಅಲ್ರಿ, ಈ ಸೂಕ್ಷ್ಮ ರೂಪ ಭಗವಂತನ ಧ್ಯಾನ ಮಾಡಲೇಬೇಕು. ಬಿಂಬರೂಪಿ ಪರಮಾತ್ಮನ ಧ್ಯಾನ ಮಾಡೋದ್ರಿಂದಲೇ ಮೋಕ್ಷ ಅನ್ನೋದು ಸರಿ. ಅದೇ ಮಾಡ್ಲಿಕ್ಕಾಗ್ತಾ ಇಲ್ಲ, ಅಷ್ಟು ಸಣ್ಣದು ಮಾಡ್ಲಿಕ್ಕಾಗ್ತಾ ಇಲ್ಲ. ನೀವು ಇಷ್ಟು ದೊಡ್ಡ ಬ್ರಹ್ಮಾಂಡರ ಪ್ರತಿಮೆಯನ್ನು ಕೊಟ್ಟು ಅದನ್ನು ವರ್ಣನೆ ಮಾಡ್ತಾ ಇದ್ದೀರಲ್ಲ, ಇದು ಏನು ಸರಿ ಹೋಗತ್ತಿದು? ಯಾರೋ ಒಬ್ಬ ವೃಶ್ಚಿಕ ಬಿಯ ಚೇಳಿಗೆ ಹೆದರ್ಕೊಂಡು ಹೋಗ್ತಾ ಇದ್ದಂತೆ, ಕೊನೆಗೆ ಹಾವಿನ ಮುಖದ ಹತ್ರ ಬಂದ್ಬಿಟ್ಟ ಅವನು. ಚೇಳಿಗೆ ಹೆದರ್ಕೊಂಡು ಓಡಿ ಹೋಗಿ ಕೊನೆಗೆ ಎಲ್ಲಪ್ಪ ಬಂದ ಅಂದರೆ ಪಕ್ಕದಲ್ಲೇ ಹಾವಿರೋ ಸ್ಥಳಕ್ಕೆ ಬಂದ್ಬಿಟ್ಟ ಅಂತ ಹೇಳ್ದಂಗೆ ಆಯ್ತು ನಿಮ್ಮದು ಕತೆ ಅಂತ ವಿಷ್ಣು ತೀರ್ಥರು. ಏಕೆ? ಅದೇ ಸೂಕ್ಷ್ಮ ರೂಪ ಸಣ್ಣದಪ್ಪ, ಅದನ್ನೇನೋ ಧ್ಯಾನ ಮಾಡೋಣ ಅಂತ ಹೋದರೆ ಅದೇ ಕಷ್ಟ ಆಗಿರಬೇಕಾದ್ರೆ ಇಷ್ಟು ದೊಡ್ಡ ರೂಪದ ಚಿಂತನೆಯನ್ನು ಹೇಗಪ್ಪ ಮಾಡ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಆ ಭಾಗವತದಲ್ಲಿ ಏನಿದೆ? ಶ್ರುತ್ವಾ, ಮೊದಲು ಶ್ರವಣ ಮಾಡ್ರಿ. ಆ ಸ್ಥೂಲ ರೂಪ ಪರಮಾತ್ಮನ ಶ್ರವಣ ಮಾಡಬೇಕು. ಶ್ರವಣ ಮಾಡಾದ ಮೇಲೆ ಏನಾಗುತ್ತೆ? ಅದು ಶ್ರವಣ ಮಾಡಿದ ಮೇಲೆ ಆ ಹಿಂದಿನ ಪಾಠದಲ್ಲಿ ಹೇಳಿದಂಗೆ ಒಂದು ವಾಸನ ಅಂತ ಒಂದು ಕ್ರಿಯೇಟ್ ಆಗತ್ತೆ, ಹುಟ್ಟತ್ತೆ. ಆ ವಾಸನ ಅದು ಚೆನ್ನಾಗಿ ಬೆಳೆದು ಸಂಸ್ಕಾರ ಬೆಳೆದು ಆ ವಾಸನದಿಂದ ಸೂಕ್ಷ್ಮ ರೂಪವನ್ನು ಅಥವಾ ಸೂಕ್ಷ್ಮ ರೂಪ ಪರಮಾತ್ಮನ, ಮತ್ತೆ ಹೇಳ್ತೀನಿ, ಸೂಕ್ಷ್ಮ ರೂಪ ಅಂತಂದರೆ ಎರಡು. ಒಂದು ಬಿಂಬರೂಪ, ಅದು ಜೀವನ ಒಳಗಡೆ ಇರುವಂತಹ ರೂಪ. ಆ ಜೀವನ ಒಳಗಡೆ ಇರುವಂತಹ ರೂಪದ ದರ್ಶನವಾಗುವಕ್ಕಿಂತ ಮುಂಚೆ ಧ್ಯಾನ ಮಾಡಬೇಕಲ್ವ ಆ ರೂಪವನ್ನು. ಆವಾಗ ಯಾರೋ ನಿಯತ ಗುರುಗಳು ಅಂತ ಬರ್ತಾರೆ. ಆ ನಿಯತ ಗುರುಗಳು ಬಂದು ನಿನ್ನ ಬಿಂಬರೂಪ ಈ ತರಹ ಇದೆ ಅಂತ ಆ ಬಿಂಬರೂಪದ ಒಂದು ಕಲ್ಪನೆಯನ್ನು ಕೊಡ್ತಾರೆ. ಆ ಬಿಂಬರೂಪ ಕಲ್ಪನೆಯನ್ನು ಕೊಟ್ಟಾಗ ಅದು ಪ್ರತಿಮೆ, ಆ ಪ್ರತಿಮೆಯ ಆಕಾರ, ಅದು ಅಲ್ಲಿ ಧ್ಯಾನ ಮಾಡಬೇಕು. ಆ ಪ್ರತಿಮೆಯನ್ನು, ಆ ರೂಪವನ್ನು ಧ್ಯಾನ ಮಾಡಬೇಕು. ಆ ರೂಪವನ್ನು ಧ್ಯಾನ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಲ್ವಾ. ಆ ಪ್ರತಿಮೆ ಅದು ಇಟ್ ಈಸ್ ಮೇಡ್ ಔಟ್ ಆಫ್ ಸಂಸ್ಕಾರ. ಯಾವ ಸಂಸ್ಕಾರ? ಅದೇ ಈ ಸ್ಥೂಲ ರೂಪವನ್ನು ಕೇಳಿ ಒಂದು ಸಂಸ್ಕಾರ ಇದೆಯಲ್ವಾ, ಆ ಸಂಸ್ಕಾರದಿಂದ
ಅಂತಹ ರೂಪವುಳ್ಳ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡಿ 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 ಆಮೇಲೆ ಅಂತಹ ರೂಪವುಳ್ಳ ಭಗವಂತನ ದರ್ಶನ ಅಂತಾಗತ್ತೆ. ಆದ್ದರಿಂದ ಈ ಸ್ಥೂಲ ರೂಪವನ್ನು ಕೇಳಿ ಆ ಧ್ಯಾನ ಮಾಡಿ ಆಮೇಲೆ ವಿಶುದ್ಧ ಮನಸಾಂ ಏವ, ಅಲ್ಲಿ ಶ್ಲೋಕದಲ್ಲೇ ಇದೆ, ನಿರ್ಜಿತಮ ಆತ್ಮಾನಂ ಅಲ್ಲ, ಭಕ್ತಿ ವಿಶುದ್ಧ ಬುದ್ಧಿ ವೇದ ಅಂತಿದೆ. ಅದಕ್ಕೆ ವಿಷ್ಣು ತೀರ್ಥರು ಬರೀತಾರೆ, ಹೇಗಪ್ಪ ವಿಶುದ್ಧ ಮನಸ್ಸು ಬರುತ್ತೆ? ಅದು ಇಷ್ಟು ಸ್ಥೂಲ ರೂಪದ ಭಗವಂತನ ಪ್ರತಿಮೆಯನ್ನ, ಆ ವರ್ಣನೆಯನ್ನ, ಆ ರೂಪವನ್ನ ಕೇಳಿ ಅದರಂತೆ ಧ್ಯಾನ ಮಾಡಿದಾಗ ಮನಸ್ಸಿನಲ್ಲಿರುವ ಕಲ್ಮಶಗಳೆಲ್ಲ ಹೋಗಿ ಅವನಲ್ಲಿ ಭಕ್ತಿ ಬರುತ್ತೆ. ಹೇಗೆ ಭಕ್ತಿ ಬರುತ್ತೆ? ನಾ ಹೇಳಿದ್ನಲ್ಲ, ಮೊದಲನೇದು ಇಟ್ಕೊಳ್ಬೇಕು. ಏನು? ಇಂತಹ ಭಗವಂತ ಇಂತಹ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಿದ್ದಾನೆ, ಅವನ ಮಹಿಮೆ ಏನಪ್ಪ ಅಂತ ಮಹಿಮಾ ಚಿಂತನೆನೇ ಭಕ್ತಿ ಅಂದ್ರೆ. ಮತ್ತೆ ಭಕ್ತಿ ಅಂದ್ರೇನು? ಆ ಪರಮಾತ್ಮನಲ್ಲಿ ಇಷ್ಟು ಮಹಿಮೆಗಳಿದೆ ಅಂತ ತಿಳಿದುಕೊಂಡು ಅವನಲ್ಲಿ ಪ್ರೀತಿಯನ್ನು ಮಾಡೋದೇ ಭಕ್ತಿ. ಮಹಿಮೆ ಇಲ್ಲದೆ ಕೇವಲ ಪ್ರೀತಿ ಅದು ಭಕ್ತಿ ಅಂತ ಕರೆಸ್ಕೊಳ್ಳೋದಿಲ್ಲ. ಮಹಿಮಾಪೂರ್ವಕವಾದ ಪ್ರೀತಿ ಇದ್ದರೆ ಭಕ್ತಿ. ಆ ಮಹಿಮೆ ಗೊತ್ತಾಗಬೇಕು ಅಂತಂದರೆ ಇಂತಹ ಬ್ರಹ್ಮಾಂಡವನ್ನು ಮೊದಲು ತಿಳ್ಕೊಳ್ಬೇಕು. ಅದಕ್ಕೆ ಇಷ್ಟೆಲ್ಲ ನಾನು ವರ್ಣನೆ ಮಾಡಿದ್ದೇನೆ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ತಗೊಳ್ತಾರೆ, ಇದಕ್ಕೆ ಸಂಬಂಧಪಟ್ಟದ್ದೇನೆ. ವಿಷ್ಣು ತೀರ್ಥರು ಹೇಳ್ತಾರೆ, ನಾನು ಯದಿ ಸ್ಥೂಲಮಾಶ್ರಿತಂ ತದಾಪಿ ಸೂಕ್ಷ್ಮ ಅನುಸರಣೀಯಮೇವ. ಅಲ್ರಿ, ನೀವು ಇಷ್ಟು ಸ್ಥೂಲ ರೂಪವನ್ನ ಎಲ್ಲ ಹೇಳ್ತಾ ಇದ್ದೀರಿ, ಇದನ್ನೇ ಧ್ಯಾನ ಮಾಡಿ ಏನು ಪ್ರಯೋಜನ? ಯಾಕೆ ಅಂದರೆ ಅಪರೋಕ್ಷ ಜ್ಞಾನ ಆಗಬೇಕು ಅಂತಂದರೆ ಸೂಕ್ಷ್ಮ ರೂಪದ ಧ್ಯಾನ ಬೇಕೇ ಬೇಕು. ತಥೋವರಂ ಪ್ರಥಮತಃ ಏವ ಸೂಕ್ಷ್ಮ ಶರಣಂ. ಅಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ದೊಡ್ಡ ರೂಪವನ್ನು ಅದು ಇದು 14 ಲೋಕ ಎಷ್ಟು ಕಷ್ಟ ಇದೆ ಅದನ್ನೆಲ್ಲ ಧ್ಯಾನ ಮಾಡಿ ಅಲ್ಲಿ ಪರಮಾತ್ಮನ ದೊಡ್ಡ ರೂಪವನ್ನು ಚಿಂತನೆ ಮಾಡೋದಕ್ಕಿಂತ ನೇರವಾಗಿ ಸೂಕ್ಷ್ಮ ರೂಪವನ್ನೇ ನಾವು ಶರಣು ಹೊಂದಬಹುದಲ್ಲ, ಡೈರೆಕ್ಟಾಗಿ ಅದಕ್ಕೆ ಹೋಗ್ಬೋದಲ್ಲ. ಸತ್ಯಂ, ಹೌದು, ನೀವು ಹೇಳ್ತಾ ಇರೋದು ನಿಜ. ಆ ಥರ ಇರೋರು ಇದ್ದಾರೆ, ಜನದಲ್ಲಿ ಲೋಕದಲ್ಲಿ ಇದ್ದಾರೆ. ಏನಪ್ಪ ಹುಟ್ಟಿದ್ರು ಧ್ರುವ, ಏನು ಹುಟ್ಟಿ ಇನ್ನೂ ಇದಾಗಿಲ್ಲ, 6ನೇ ವರ್ಷಕ್ಕೆ ಅವನಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗೋಯ್ತು, ಅವನು ವಾಸುದೇವ ರೂಪಿ ಪರಮಾತ್ಮನನ್ನು ಧ್ಯಾನ ಮಾಡಿದ. ಅವನೇನು ಅವನಿಗೆ ಇದೆಲ್ಲ ಗೊತ್ತಿತ್ತ? 14 ಲೋಕಗಳು ಅದೆಲ್ಲ ಗೊತ್ತಿತ್ತ ಅವನಿಗೆ? ಏನು ಧ್ಯಾನ ಮಾಡೇ ಇಲ್ಲ ಅವನು. ಅದೆಲ್ಲ ಸುಮ್ಮನೆ ಹೋದ, ನಾರದರು ಉಪದೇಶ ಮಾಡಿದ್ರು ಬಿಂಬರೂಪ, ಅದನ್ನು ಧ್ಯಾನ ಮಾಡಿದ, ಅಪರೋಕ್ಷ ಜ್ಞಾನ ಆಗೇ ಹೋಯ್ತಲ್ವಾ? ಹೌದೌದು, ನೀವು ಹೇಳಿದ ಕರೆಕ್ಟು ಅಂತಾರೆ ವಿಷ್ಣು ತೀರ್ಥರು, ಸತ್ಯಂ. ಆದರೆ ಜನ್ಮಾಂತರ ಅನುಸುತ ಸ್ಥೂಲಾನಾಂ, ಆ ಧ್ರುವ ಮಹಾರಾಜ ಅವನು ಬರೀ ಈ ಜನ್ಮದಲ್ಲಲ್ಲಪ್ಪ, ಅವನು ಬೇರೆ ಹಿಂದಿನ ಜನ್ಮಗಳಲ್ಲಿ ಇಂತಹ ಸ್ಥೂಲ ರೂಪದ ಮಹಿಮೆಯನ್ನು ಕೇಳಿ, ಅದು ಇಂತಹ ದೇವರ ಪ್ರತಿಮೆ, ಅದು ಇಷ್ಟು ದೊಡ್ಡ ರೂಪ ಇದೆ, ಅಲ್ಲಿ ಇಂತಹ ಅವಯವಗಳಿದೆ, ಅಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅದೆಲ್ಲ ಅವನು ಧ್ಯಾನ ಮಾಡಿ ಹಿಂದಿನ ಜನ್ಮದಲ್ಲೇ ಆಗೋಗ್ಬಿಟ್ಟಿದೆ. ಅವನು ವಿಷದ ಭಕ್ತಿ ಹುಟ್ಟಿದೆ ಅವನಿಗೆ. ಅಂತಹ ನಿರ್ಮಲವಾದ ಮನಸ್ಸು ಬರಕ್ಕೆ ಸಾಧ್ಯತೆಯೇ ಇಂತಹ ಪರಮಾತ್ಮನ ಸ್ಥೂಲ ರೂಪಗಳನ್ನು ಚಿಂತನೆ ಮಾಡಿ ಧ್ಯಾನ ಮಾಡಿ. ಆದರೆ ಯಾರಿಗೆ ಅಂತಹ ಇನ್ನು ಸ್ಥೂಲ ರೂಪದ ಧ್ಯಾನ ಮಾಡಿ ಭಕ್ತಿ ಇನ್ನೂ ಹುಟ್ಟಿಲ್ಲ, ಮನಸ್ಸಿನ್ನೂ ನಿರ್ಮಲವಾಗಿಲ್ಲ, ಅವರು ಏನು ಮಾಡಬೇಕು? ಇದೇ ಕ್ರಮ, ತೇಷಾಂ ಅಯಂ ಕ್ರಮಃ ಯಾದಿಕ್ವೇ ಶ್ರುತ್ವಾ. ನೋಡಿ, ಆ ಭಾಗವತದಲ್ಲಿ ಶ್ರುತ್ವಾ ಅಂತಿದೆ. ಶ್ರುತ್ವ ಅಂತಂದರೆ ಕೇಳಿ ಅಂತ ಅರ್ಥ. ವಿಷ್ಣು ತೀರ್ಥರಲ್ಲಿ ಒತ್ತು ಕೊಡ್ತಾರೆ, ಕೇಳಿ ಅಂತ. ಸಂಸ್ಕೃತದಲ್ಲಿ ಇದಕ್ಕೆ ತ್ವಾ ಪ್ರತ್ಯಯ ಅಂತ ಕರೀತಾರೆ. ಕೇಳಿ ಅಂದರೆ ಏನು? ಫಸ್ಟ್ ಅದನ್ನು ಮಾಡಿ, ಯಾವುದನ್ನ? ಶ್ರವಣ ಮಾಡೋದು. ಪರಮಾತ್ಮನ ಸ್ಥೂಲ ರೂಪದ ಶ್ರವಣ ಮಾಡ್ರಿ ಫಸ್ಟ್, ಆಮೇಲೆ ಅದರದ್ದು ಮನನ ನಿಧಿಧ್ಯಾಸನ ಅದೆಲ್ಲ. ಅಂತಹ ಸ್ಥೂಲ ರೂಪದಲ್ಲಿ ಪರಮಾತ್ಮನನ್ನ ಧ್ಯಾನ ಮಾಡಿ ಮನಸ್ಸನ್ನು ಹತೋಟಿಯಲ್ಲಿ ತೆಗೆದುಕೊಂಡು ಆಮೇಲೆ ಸೂಕ್ಷ್ಮ ರೂಪೇ ನಯೇತ್, ಮನಸ್ಸನ್ನು, ಆತ್ಮಾನಂ ಅನ್ನೋ ಶಬ್ದ ಇದೆ. ಆತ್ಮಾನಂ ಅಂದರೆ ಮನಸ್ಸನ್ನು ಸೂಕ್ಷ್ಮ ರೂಪದಲ್ಲಿ ಅದನ್ನು ನಡೆಸಬೇಕು. ಆದ್ದರಿಂದ ಏನಾಯಿತು ಒಟ್ಟು ಅರ್ಥ ಅಂತಂದರೆ, ಯಾರು ಹಿಂದಿನ ಜನ್ಮಗಳಲ್ಲಿ ಇಂತಹ ದೊಡ್ಡ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಿರ್ತಾರೋ ಅವ್ರ ವಿಷಯ ಬೇರೆ. ಅವ್ರು ಬೇಕಾದ್ರೆ ನೇರವಾಗಿ ಸೂಕ್ಷ್ಮ ರೂಪ ಧ್ಯಾನವನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆಯಬಹುದು. ಆದರೆ ಯಾರು ಅದನ್ನು ಮಾಡಿಲ್ಲ ಅಂತಹವರು
ಸ್ಥೂಲ ರೂಪವನ್ನು ತೆಗೆದುಕೊಂಡು ಆ ಪರಮಾತ್ಮನ ಸ್ಥೂಲ ರೂಪವನ್ನು ಮೊದಲು ತಿಳಿದು ಅಲ್ಲಿ ಅದು ಪರಮಾತ್ಮನ ಪ್ರತಿಮೆ ಅಂತ ಚಿಂತನೆ ಮಾಡಿ ಅಲ್ಲಿ ಪರಮಾತ್ಮನ ಅವಯವಗಳನ್ನು ಚಿಂತನೆ ಮಾಡುವುದರಿಂದ ಮನಸ್ಸು ನಿರ್ಮಲವಾಗುತ್ತದೆ ಅಂತ. ಹೀಗೆ ಆ ಧ್ಯಾನ ಪ್ರಕರಣದಲ್ಲಿ ಮೊದಲನೇ ಸ್ಟೆಪ್ ಏನು ಮಾಡಬೇಕಪ್ಪ ಅಂತ ಮೊದಲನೇ ಶ್ಲೋಕದಲ್ಲೇ ವಿಷ್ಣು ತೀರ್ಥರು ಅದನ್ನು ಇಟ್ಟರು. ಇದಾದ ಮೇಲೆ ಎರಡನೇ ಶ್ಲೋಕ 201. ಏವಂ ಉಕ್ತಾರ್ಥಸ್ಯ ಸಮ್ಯಕ್ ಹೃದಯವರೋಹೇಣ ತತ್ರ ಆದರಜನನಾಯ ಪೂರ್ವಾಚಾರಮಪಿ ದರ್ಶಯತಿ. ನಾನು ಏನು ಈ ಶ್ಲೋಕವನ್ನು ಕೊಟ್ಟಿದ್ದೀನಿ ಅಂತ ವಿಷ್ಣುತೀರ್ಥರು ಹೇಳ್ತಾರೆ, ಅದು ಈ ತರಹ ಸುಮಾರು ಜನ ಮಾಡಿದ್ದಾರಪ್ಪ ಹಿಂದೆ ಅಂತ ಒಂದು ಶ್ಲೋಕ. ತಸ್ಯಾ ವಿಶುದ್ಧಕರಣ ಶಿವವಾರ್ವಿಗಾಹ್ಯ ಬದ್ಧ್ವಾಸನಂ ಜಿತಮರುನ್ಮನಸಾ ಹೃತಾಕ್ಷಃ ಸ್ಥೂಲೇ ದಧಾರ ಭಗವತ್ ಪ್ರತಿರೂಪ ಏತಧ್ಯಾಯಂತದವ್ಯವಹಿತೋ ವ್ಯಸೃಜತ್ ಸಮಾಧೌ ಎನ್ನುವ ಶ್ಲೋಕ. ಯಾರದಿದು? ಆ ಧ್ರುವರಾಜಂದೇ. ನಾನು ಯಾವಾಗ ಹೇಳಿದ್ನಲ್ಲ, ಆ ಧ್ರುವರಾಜಂದೇ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಏನಂತ? ತಸ್ಯಾಹ ಅಂತ ಬಿಡಿಸ್ಕೋಬೇಕಿದು. ತಸ್ಯಾಹ ವಿಶುದ್ಧಕರಣ ಶಿವವಾರ್ವಿಗಾಹ್ಯ ಅಂತಿದೆ ಶ್ಲೋಕದಲ್ಲಿ. ಶಿವವಾಹ ಅಂತ ಬಿಡಿಸ್ಕೋಬೇಕು. ವಿಗಾಹ್ಯ ಬದ್ಧ್ವಾಸನಂ ಜಿತಮರುತ್ ಮನಸಾ ಆಹೃತಾಕ್ಷಃ ಸ್ಥೂಲೇ ದಧಾರ ಭಗವತ್ ಪ್ರತಿರೂಪೇ ಅಂತ ಬಿಡಿಸ್ಕೋಬೇಕಿದು. ಭಗವತ್ ಪ್ರತಿರೂಪೇ ಏತತ್ ಧ್ಯಾಯನ್, ನಾ ಬಿಡಿಸೇ ಇಲ್ಲ, ಯಾರು ಬಿಡಿಸ್ಕೊಳ್ಳಿ. ಏತತ್ ಧ್ಯಾಯನ್ ತದವ್ಯವಹಿತ ವ್ಯಸೃಜತ್ ಸಮಾಧೌ ಅಂತ. ಇದು ಚತುರ್ಥ ಸ್ಕಂದದಲ್ಲಿ ಬರುವ ಶ್ಲೋಕ. ತಸ್ಯಾಹ ಅಂತ ಇದೆ. ತಸ್ಯಾಹ ಅಂದರೆ ಹಿಂದಿನ ಶ್ಲೋಕದಲ್ಲಿ ಧ್ರುವ ಮಹಾರಾಜರು ಎಲ್ಲ ಅವ್ರದ್ದೆಲ್ಲ ಆದಮೇಲೆ ಅವರು 7 ವರ್ಷ ಇದ್ದಾಗ ಹೇಳ್ತಾ ಇಲ್ಲ, ಅವರು ಕೊನೆಗಾಲದಲ್ಲಿ ಬದರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಶಾಲಾ ನಾಮ್ಯ ನದ್ಯಾಹ ಅಂತ ವಿಷ್ಣು ತೀರ್ಥರು ಬರೆದರು. ವಿಶಾಲ ಅಂದರೆ ಬದರಿ ಕ್ಷೇತ್ರದಲ್ಲಿರುವ ನದಿ ಅಂದರೆ ಅಲಕನಂದ. ಆ ಅಲಕನಂದ ನದಿಯಲ್ಲಿ ಶಿವವಾಹ, ಶಿವ ಅಂದರೆ ಮಂಗಳವಾದ ನೀರು, ವಾರಿ ಅಂದರೆ ನೀರು. ಸಂಸ್ಕೃತದಲ್ಲಿ ವಾರ್ ಅಂತ ಒಂದು ಶಬ್ದ ಇದೆ, ವಾಹ ಅಂತ ಪ್ರಥಮ ವಿಭಕ್ತಿ. ಶಿವವಾಹ ಅಂದರೆ ಮಂಗಳಕರವಾದ ನೀರು ಅಂದರೆ ಅಲಕನಂದದಲ್ಲಿ ವಿಗಾಹ್ಯ ಸ್ನಾನವನ್ನು ಮಾಡಿ ಏನು ಮಾಡ್ದ ಧ್ರುವ ಮಹಾರಾಜ? ಆಸನಂ ಬದ್ಧ್ವಾ, ಆಸನದಲ್ಲಿ ಕುಳಿತುಕೊಂಡ. ಯಾವ ಆಸನ ಅದು? ಗುದಂ ಸ್ವಪಾಣಿನ ಆಪೀಡ್ಯ. ಆ ಗುದ ಪ್ರದೇಶ ಅಂತ ಏನಿರುತ್ತೆ ಅದನ್ನು ತನ್ನ ಪಾದದಿಂದ ಚೆನ್ನಾಗಿ ಒತ್ತಿ, ಅಂದರೆ ಧ್ಯಾನ ಮಾಡಬೇಕಾದ್ರೆ ಇಂತಿಂಥ ಆಸನಗಳು ಅಂತಿದೆ. ವಜ್ರಾಸನ ಅಂತ ಕೂತ್ಕೊಂಡ್ರೆ ಅದರಲ್ಲಿ ತನ್ನ ಕಾಲಿನಿಂದ ಆ ಗುದದ ಜಾಗದಲ್ಲಿ ಅದನ್ನು ಚೆನ್ನಾಗಿ ಒತ್ತಿ ಹಿಡಿದ್ರೆ ಅವಾಗ ಸ್ಟ್ರೈಟಾಗಿ ಕೂತ್ಕೋಬೋದು. ಸ್ಟ್ರೈಟಾಗಿ ಕೂತ್ಕೊಂಡು ಪ್ರಾಣಾಯಾಮ ಎಲ್ಲ ಮಾಡಿ ಜಿತ ಮರುತು ವಾಯುವನ್ನು ಗೆದ್ದು, ಅಂದರೆ ಕುಂಭಕದಲ್ಲಿ ವಾಯುವನ್ನು ಹಿಡಿದುಕೊಂಡು ಮನಸ ಆಹೃತಾಕ್ಷಃ, ಮನಸ್ಸಿನಿಂದ ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ತೆಗೆದುಕೊಂಡು, ಅಂದರೆ ಯಾವ ಇಂದ್ರಿಯಗಳು ಕೂಡ ಹೊರಮುಖವಾಗಿ ಹೋಗದೆ ಎಲ್ಲ ಒಳಗೆ ಇಟ್ಟುಕೊಂಡು ಏನು ಮಾಡ್ದ ಧ್ರುವರಾಜ? ಸ್ಥೂಲೇ ಪ್ರತಿರೂಪೇ. ಸ್ಥೂಲ ಅಂದರೆ ಇದೇನೆ, ಪಾತಾಲಾದಿ ಚತುರ್ದಶ ಲೋಕಾತ್ಮಕೆ. ಪಾತಾಳದಿಂದ ಹಿಡ್ಕೊಂಡು ವೈಕುಂಠ ಲೋಕದ ಪರ್ಯಂತ 14 ಲೋಕಗಳು ಅಂತ ಏನಿದೆ, ಅಂತಹ ಒಂದು ಸ್ಥೂಲವಾದ ಭಗವಂತನ ಪ್ರತಿರೂಪೇ ಅಂದರೆ ಭಗವತ್ ಪ್ರತೀಕೆ, ಭಗವಂತನ ಒಂದು ಪ್ರತೀಕ. ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏನಪ್ಪ ಅಂತ ಬರೆದಿದ್ದಾರೆ. ಪ್ರತಿರೂಪೆ ಎಂದು ಕೂಡ್ಲೇನೆ ನಾವಾಗಲೇ ಹೇಳಿದ್ನಲ್ಲ, ಭಗವಂತಂದೇ ರೂಪ ರೀ ಇದು. ವಿಶಿಷ್ಟಾದ್ವೈತಿಗಳು ಅವರು ಈ ಬ್ರಹ್ಮಾಂಡ ಇದೆಯಲ್ವಾ, ಅದು ಭಗವಂತನದೇ ಆಕಾರ, ಅವನೇನೇ ಈ ಬ್ರಹ್ಮಾಂಡ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದ್ವೈತಿಗಳಂತೂ ಅವರು ವಿವರ್ತೋಪಾದಾನ, ಬ್ರಹ್ಮಾಂಡ ಭಗವಂತನಲ್ಲಿ ಇದೆ. ಹೇಗಿದೆ? ಹೇಗೆ ಒಂದು ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಥವಾ ಹಗ್ಗವನ್ನು ನೋಡಿ ಹಾವು ಅಂತ ಅನ್ಕೋತೀವಿ. ವಸ್ತುತಃ ಹಾವಿದೆಯಾ? ಹಾವಿಲ್ಲ ಅಲ್ಲಿ.
ಮಸಕ್ ಬೆಳಗ್ಗೆ ಎಲ್ಲೋ ಒಂದು ಕಡೆ ಹೋಗಿದ್ದಾಗ ಅಲ್ಲಿ ಅದು ಹಗ್ಗ ಬಿದ್ದಿತ್ತು, ಹಾವು ಅಂದ್ಕೊಂಡ್ಬಿಟ್ಟೆ. ವಸ್ತುತಃ ಹಾವಲ್ಲ, ಅದು ಹಾವಿನಂತೆ ಕಾಣ್ತಾ ಇದೆ. ಹಾಗೆ ಈ ಭಗವಂತನೇ ಬ್ರಹ್ಮಾಂಡದಂತೆ ಕಾಣ್ತಾನೆ ಅಂತ ಅವರು. ಎರಡೂ ಅಲ್ಲ. ಅದಕ್ಕೆ ಆಚಾರ್ಯರು ಶಿಲಾವತ್ ಪ್ರತಿಮಾ ಯೇಷಾ ಹಿ ವಿಷ್ಣೋರ್ ಲೋಕಚತುರ್ದಶಿ ಅಂತ ಆಚಾರ್ಯರು ತಾತ್ಪರ್ಯವನ್ನು ಕೊಟ್ಟಿದ್ದಾರೆ. ಪ್ರತಿರೂಪ ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಪ್ಪ. ಶಿಲಾವತ್ ಹೇಗೆ ಒಂದು ಕಲ್ಲು ಭಗವಂತನ ಪ್ರತಿಮೆಯೋ ಹಾಗೆ ಈ 14 ಲೋಕಗಳು ವಿಷ್ಣುವಿಗೆ ಒಂದು ಪ್ರತಿಮೆ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರತಿರೂಪೆ ಅಂದ ತಕ್ಷಣ ಅವನೇ ನಿಂತು ಬಿಟ್ಟಿದ್ದಾನೆ 14 ಲೋಕಗಳಾಗಿ ಅಂತ ಹಂಗೆ ಅರ್ಥ ಅಲ್ಲ ಅಂತ ಪಾಪ ಆಚಾರ್ಯರು ನಮ್ಮ ಮೇಲೆ ಕರುಣೆ, ಅವರಿಗೆ ಹೇಗೇಗೋ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಂತ ಈ ಶ್ಲೋಕಕ್ಕೆ ಬರೆದಿದ್ದಾರೆ. ಆಮೇಲೆ ಏನು ಮಾಡಬೇಕು? ಧ್ರುವರಾಜ ಏನು ಮಾಡ್ದ? ಪ್ರತಿರೂಪೇ ದಧಾರ, ಈ ದೊಡ್ಡದಾದ ಸ್ಥೂಲ ಪ್ರತಿಮೆಯಲ್ಲಿ ಮನಃ ನಿವೇಶಿತವಾನ್, ಮನಸ್ಸನ್ನಿಟ್ಟ. ಆಮೇಲೆ ಏನು ಮಾಡ್ದ? ಭಗವದ್ ರೂಪವನ್ನು ಧ್ಯಾನ ಮಾಡಿದ. ಅದಾದ್ಮೇಲೆ ಏನಾಯಿತು? ತೇನ, ಅದಾದ್ಮೇಲೆ ವಿಶುದ್ಧಕರಣ, ತನ್ನ ಮನಸ್ಸು ಬಹಳ ಶುದ್ಧ ಆಯಿತು. ಆಮೇಲೆ ಏನು ಮಾಡ್ದ? ಜಿತಮನಾಹ ಭೂತ್ವ, ಮನಸ್ಸನ್ನಿನ್ನೂ ಕಂಟ್ರೋಲಲ್ಲಿಟ್ಟುಕೊಂಡು ಒಳ್ಳೆಯ ಆಸನದಲ್ಲಿ ಸಮಾಧೌ ಸತಿ. ಸಮಾಧಿ ಅಂದರೆ ಅರ್ಥ ಬರೀತಾರೆ ವಿಷ್ಣು ತೀರ್ಥರು, ಸೂಕ್ಷ್ಮ ರೂಪ ವಿಷಯೀಕರಣ ಸಾಮರ್ಥ್ಯೆ ಪ್ರಾಪ್ತೇ ಸತಿ. ಅರ್ಥ ಏನಪ್ಪ ಸಮಾಧಿ? ಸಮಾಧಿ ಅಂದರೆ, ಸಮಾಧಿ ಅಂತಂದ್ರೆ ಪ್ರಯತ್ನ ಇಲ್ಲದೇನೆ ಮನಸ್ಸನ್ನ ಭಗವಂತನಲ್ಲಿ ಇಟ್ಟುಬಿಡೋದಿಕ್ಕೆ ಸಮಾಧಿ ಅಂತ ಕರೀತಾರೆ. ಅಂದರೆ ನಾವು ಈಗ ಸಂಧ್ಯಾವನೆ ಮಾಡ್ತಾ ಇರ್ತೀವಿ, ಗಾಯತ್ರಿ ಜಪ ಅಥವಾ ಹೆಂಗಸರು ಕೃಷ್ಣ ಮಂತ್ರ. ಅದರಲ್ಲಿ ನಾವು ಒಂದು 2 ನಿಮಿಷನೂ ಇಲ್ಲ, ಒಂದು 10 ಸೆಕೆಂಡು ಏನೋ ಒಂದು ಸ್ವಲ್ಪ ಭಗವಂತನ ಚಿಂತನೆ ಬಂದರೆ ದೊಡ್ಡ ವಿಷಯ. ಅದು ಕಷ್ಟಪಟ್ಟು ಇನ್ನೆಲ್ಲೋ ಹೊಟ್ಟೋಗ್ಬಿಡುತ್ತೆ ಮನಸ್ಸು, ಮತ್ತೆ ಅದನ್ನು ಎಳೆದು ತಂದು ಹಿಂಗೆಲ್ಲ ಮಾಡಬೇಕು. ಸಮಾಧಿ ಅಂತಂದರೆ ಬಹಳ ಸುಲಭವಾಗಿ ಪರಮಾತ್ಮನನ್ನು ಧ್ಯಾನ ಮಾಡುವಂತಹ ಒಂದು ಸಾಮರ್ಥ್ಯ. ಅದು ಯಾವುದಿದು? ಸೂಕ್ಷ್ಮ ರೂಪ ವಿಷಯೀಕರಣ ಸಾಮರ್ಥ್ಯ ಪ್ರಾಪ್ತೇ ಸತಿ. ಅದು ಎಂತಹ ಸಾಮರ್ಥ್ಯ ಇದೆ? ಅದು ಕೇವಲ ಭಗವಂತನಲ್ಲೇ ಫೋಕಸ್ ಆಗಿರುವ ಮನಸ್ಸು ಅಂತ ಅಷ್ಟೇ ಅಲ್ಲ, ಪರಮಾತ್ಮನ ಸೂಕ್ಷ್ಮ ರೂಪವನ್ನು ಧ್ಯಾನ ಮಾಡುವಂತಹ ಒಂದು ಶಕ್ತಿ, ಎಬಿಲಿಟಿ, ಕೇಪಬಿಲಿಟಿ ಅದು ಡೆವಲಪ್ ಆಗಬೇಕು. ಅದು ಯಾವಾಗಾಯಿತು? ಧ್ರುವರಾಜನಿಗೆ ಈ ತರಹ ದೊಡ್ಡದಾದ ಒಂದು ಸ್ಥೂಲ ರೂಪದಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡಾದ ಮೇಲೆ, ಅವನ ಮನಸ್ಸು ಶುದ್ಧವಾದ ಮೇಲೆ ಅವನೇನು ಮಾಡ್ದ? ಧ್ರುವ ಮಹಾರಾಜ ಸೂಕ್ಷ್ಮ ರೂಪವನ್ನು ವಿಷಯೀಕರಣ ಮಾಡುವ, ಅಂದರೆ ಪರಮಾತ್ಮನ ಸೂಕ್ಷ್ಮ ರೂಪವನ್ನು ಧ್ಯಾನ ಮಾಡುವ ಸಾಮರ್ಥ್ಯವನ್ನು ತಂದುಕೊಂಡ, ಬಂತು ಅವನಿಗೆ. ಅದು ಬಂದ ಮೇಲೆ ಏನು ಮಾಡ್ದ ಅಂತ ಕೇಳಿದ್ರೆ, ಅವ್ಯವಹಿತ, ಎಲ್ಲೂ ಕೂಡ ಮನಸ್ಸನ್ನು ಹಾಕದೇನೆ ಆ ಎಬಿಲಿಟಿ ಬಂತಲ್ವಾ, ಅವಾಗ ಏನು ಮಾಡ್ದ? ವ್ಯಸೃಜತ್, ಬಿಟ್ಟ. ಏನು ಬಿಟ್ಟ? ಸ್ಥೂಲ ರೂಪ ಧ್ಯಾನವನ್ನು ಬಿಟ್ಟ ಅಂತ ಅರ್ಥ. ಸ್ಥೂಲ ರೂಪ ಧ್ಯಾನವನ್ನು ಬಿಟ್ಟು ಏನು ಮಾಡ್ದ? ಸಮಾಧೌ, ಸೂಕ್ಷ್ಮ ರೂಪ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಆದ್ದರಿಂದ ಏನರ್ಥ ಬಂತು ಈ ಶ್ಲೋಕದಿಂದ ಅಂತ ಬರೀತಾರೆ ವಿಷ್ಣು ತೀರ್ಥರು. ಸ್ಥೂಲೇ ಮನಃ ಅವಧಾನ ರೂಪಸ್ಯ ತದುಪಾಸನಸ್ಯ ಸೂಕ್ಷ್ಮ ರೂಪ ಉಪಾಸನ ಪ್ರಾಪ್ತ್ಯವಧಿಕತ್ವಾತ್ ತ್ಯಕ್ತವಾನ್. ಅವನು ಬಿಟ್ಟಾಪ. ಯಾರು? ಧ್ರುವ ಮಹಾರಾಜ ಸ್ಥೂಲ ರೂಪದ ಧ್ಯಾನವನ್ನು ಬಿಟ್ಟುಬಿಟ್ಟ. ಯಾಕೆ ಅಂದರೆ ಸೂಕ್ಷ್ಮ ರೂಪ ಧ್ಯಾನವನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಬಂತು ಅವನಿಗೆ. ಆದ್ದರಿಂದ ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಟುಕೊಂಡು ಆ ಸೂಕ್ಷ್ಮ ರೂಪ ಉಪಾಸನೆಯನ್ನು ಮಾಡಲಿಕ್ಕೆ ಇದೆಲ್ಲ ಹೇಳ್ತಾ ಇರೋದಲ್ವಾ. ಆದ್ದರಿಂದ ಸ್ಥೂಲ ರೂಪವನ್ನು ಬಿಟ್ಟ ಅಂತ ಹೀಗೆ ಅರ್ಥ ಮಾಡಬೇಕು. ಅದು ಭಾಗವತದಲ್ಲೇ ಉಕ್ತವಾಗಿದೆ ಅಂತ 2ನೇ ಶ್ಲೋಕದಲ್ಲಿ ಏನು ಮಾಡಿದ್ರು ವಿಷ್ಣು ತೀರ್ಥರು? ಮೊದಲನೇ ಶ್ಲೋಕದಲ್ಲಿ ತಾವು ಏನು ಹೀಗೆ ಮಾಡಬೇಕು, ಸ್ಥೂಲ ರೂಪವಾದ ಧ್ಯಾನವನ್ನು ಮೊದಲು ಮಾಡಬೇಕು, ಅದರಿಂದ ಒಂದು ಅಂತಃಕರಣ ಶುದ್ಧಿಯಾಗತ್ತೆ ಅಂತ ಹೇಳಿದ್ರು. ಅದು ಭಾಗವತದಲ್ಲೇ ಇನ್ನೊಂದು ಕಡೆ ಧ್ರುವ ಮಹಾರಾಜರಂತಹ ದೊಡ್ಡ ಜ್ಞಾನಿಗಳೇ ಹೀಗೆ ಮೊದಲು ಸ್ಥೂಲ ರೂಪವನ್ನು ಧ್ಯಾನ ಮಾಡಿ ಆಮೇಲೆ ಅದರಿಂದ ಬಂದ ಒಂದು ಸಾಮರ್ಥ್ಯ ವಿಶೇಷ, ಆ ಸಾಮರ್ಥ್ಯದಿಂದ ಸೂಕ್ಷ್ಮ ರೂಪವನ್ನು ಧ್ಯಾನ ಮಾಡಿ ಪರಮಾತ್ಮನ ಚಿಂತನೆಯನ್ನು ಮಾಡಿದರು ಅಂತ 2ನೇ ಶ್ಲೋಕದಲ್ಲಿ ಅದರ ಒಂದು ಪೂರ್ವಾಚಾರ, ಅಂದರೆ ಹಿಂದೆ ಈ ಥರ ಜ್ಞಾನಿಗಳು ಮಾಡಿದ್ದಾರೆ ಅಂತ ತೋರಿಸ್ಕೊಟ್ಟು. ತಸ್ಯಾಹ
ತಸ್ಯಾ ವಿಶುದ್ಧಕರ್ಣ ಶಿವವಾರ್ವಿಗಾಹ್ಯ ಬದ್ಧ್ವಾಸನಂ ಜಿತಮರುನ್ ಮನಸಾ ಹೃತಾಕ್ಷಃ ಸ್ಥೂಲೇ ದಧಾರ ಭಗವತ್ ಪ್ರತಿರೂಪ ಏತಧ್ಯಾಯಂತದವ್ಯವಹಿತೋ ವ್ಯಸೃಜತ್ ಸಮಾಧೌ ಎನ್ನುವ ಶ್ಲೋಕದಲ್ಲಿ ಅದನ್ನು ಹೇಳಿದರು. ಇನ್ನು ಮುಂದಿನ ಶ್ಲೋಕದಲ್ಲಿ ಸಪ್ತಮಸ್ಕಂದ ಭಾಗವತದ ಶ್ಲೋಕ. ಅಲ್ಲಿ ಏನಪ್ಪ ಆ ಶ್ಲೋಕ ಯಾತಿಗೆ ಬಂತು ಅಂದರೆ, ಏನಪ್ಪ ನೀವು ಏನೋ ಸ್ಥೂಲ ರೂಪ ಸೂಕ್ಷ್ಮ ರೂಪ ಒಂದಾದ್ಮೇಲೆ ಒಂದು, ಏನು ನಮ್ಮ ಕೈಲಿ ಆಗಲ್ಲ ಹೋಗಲ್ಲ ಬಿಡ್ರಿ, ಇಷ್ಟು ಕಷ್ಟ, ಬಹು ಕಷ್ಟ, ಇದು ಸಾಧ್ಯನೇ ಇಲ್ಲ ನಮಗೆ, ಇದೆಲ್ಲ ಧ್ಯಾನ ಬಿಡಲಿ. ಈಗ ಮೊಬೈಲ್ ಬಂದಿರೋ ಕಾಲದಲ್ಲಿ ಒಂದು 5 ನಿಮಿಷ ಮೊಬೈಲ್ ಇಲ್ಲದೇ ಇರಲಿಕ್ಕಾಗಲ್ಲ. ಇದು ನೀವು ಎಷ್ಟೋ ಹೊತ್ತು ಸುಮ್ಮನೆ ಅದನ್ನು ಧ್ಯಾನ ಮಾಡಿ ಇದನ್ನು ಧ್ಯಾನ ಮಾಡಿ ಅಂತೀರಿ, ಅದೆಲ್ಲ ನಮಗೆ ಬಹಳ ಕಷ್ಟ ಅಂತ ಪ್ರಶ್ನೆ ಬಂತಂತೆ. ಯಾರಿಗೆ? ಪ್ರಹ್ಲಾದರಾಜರ ಸ್ನೇಹಿತರಿಗೆ. ಆ ಸ್ನೇಹಿತರನ್ನು ಕುರಿತು ಪ್ರಹ್ಲಾದರಾಜರು ಈ ಮುಂದಿನ ಶ್ಲೋಕದಲ್ಲಿ, ಏನು ಕಷ್ಟ ಇಲ್ಲರಪ್ಪ, ನಾ ಹೇಳ್ತೀನಿ ನೋಡಿ, ಈ ಥರ ನೀವು ಧ್ಯಾನ ಮಾಡಿ ಅಂತ ಆ ಪ್ರಹ್ಲಾದರಾಜರ ಗೆಳೆಯರು ಮಾಡಿದ ಪ್ರಶ್ನೆಗೆ ಪ್ರಹ್ಲಾದರಾಜರು ಉತ್ತರ ಕೊಡ್ತಾ ಇದ್ದಾರೆ ಈ ಶ್ಲೋಕ. ಆ ಶ್ಲೋಕವನ್ನು ಮತ್ತೆ ಮುಂದಿನ ಸಲ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.